ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ ತಾಯಿ. ಸಿದ್ದೇಶ್ವರ ವಿದ್ಯಾಲಯ ಇವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗುರು ಎಂದರೆ ಅದ್ಭುತ ಶಕ್ತಿ, ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎನಸ್ತ ಗುರುರಂತಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ಶ್ರೇಷ್ಠ ಸಂಬಂಧವೊಂದರಲ್ಲಿ ಸ್ನೇಹ ಸಂಬಂಧ ಅತ್ಯುತ್ತಮ ಸಂಬಂಧವಾಗಿದೆ. ಸ್ನೇಹದ ನಿಸ್ವಾರ್ಥ ಜ್ಞಾನವೆಂಬುದು ಒಂದು ಉದ್ದರಿಯದ ದಾಹ, ಎಷ್ಟೇ ಪಡೆದರೂ ಹಿಂಗದು ಇದರ ಮೋಹ. ಬಾಳಿಗೆ ಬೆಳಕು ಇದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಸಂಗಡಿಗರಿಗೆ ಧನ್ಯವಾದಗಳು. ಮುಕ್ತ ಮನಸ್ಸಿನಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರವಾದ ನಾಡು ಕಟ್ಟುವ ಶಿಲ್ಪಿಗಳೇ ಶಿಕ್ಷಕರು ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತ ಭಾಷಣದೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಕಾವೇರಿ ಪಾಟೀಲ್ ಇವರಿಂದ. 2003 ಮತ್ತು 4ನೇ ಸಾಲಿನ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರಿಲ್ಲ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಸಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರ ಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದ ನಮಗೆ ಮರವ ಗುರುವಿಗೆ ಸ್ವಾಗತ, ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತ ಮುಖ್ಯ ಅಧ್ಯಕ್ಷರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀ SD ಬೋವಸೋರ್ ಅವರಿಗೆ ಸ್ವಾಗತ. ಬೋವಸೋರ್ ಅವರಿಗೆ ಪುಷ್ಪಾರ್ಪಣೆ ಅಲ್ತಾಫ್ ದೇವನಾಳಿ ಅವರಿಂದ. ಪುಷ್ಪಾರ್ಪಣೆ ಶೇಖರ್ ತಮದಡ್ಡಿ ಅವರಿಂದ. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ RN ಚೌರ ಸರ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವರಿಗೆ ಬಹುಮೂಲ್ಯ ಕಾಂಬಳೆಯವರು ಪುಷ್ಪವನ್ನು ನೀಡಬೇಕು. ಬಾಹುಬಲಿ ಕಾಂಬಳೆ ಅವರಿಗೆ ಧನ್ಯವಾದ. ಪೂಜ್ಯ ಶ್ರೀಗಳಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಗುರುವೃಂದಕ್ಕೆ ಆತ್ಮೀಯವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಲ್ಲಿ ಆಗಮಿಸಿದ ನನ್ನ ಎಲ್ಲ ಸ್ನೇಹಿತ ಬಳಗದವರಿಗೂ ಕೂಡ ಶುಭೋದಯ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು 1960ರಲ್ಲಿ ನಮ್ಮ ಸೇಬು ಎಂಬಂತೆ ಈ ವಿದ್ಯಾಸಂಸ್ಥೆಯು ಶಿರಗುಪ್ಪಿ ಗ್ರಾಮದಲ್ಲಿ ಆರಂಭಗೊಂಡಿತು. ಇಲ್ಲಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಇದು ಬೆಳಕಾಯಿತು ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಿಂದ ವಿದ್ಯೆ ಸಂಪನ್ನರಾಗಿ ತೆರಳುವಂತಾಯಿತು. ಅವರ ಬದುಕಿನಲ್ಲಿ ನವಯುಗದ ಹೊಸ್ತಿಲದ ಹೊಂಬಣ್ಣದ ಬೆಳಕು ಮೂಡಿತು. ಈ ವಿದ್ಯಾಸಂಸ್ಥೆಯು ಅವರ ಕನಸುಗಳನ್ನು ಗರಿಗೇರಿಸಿತು. ನಿಶ್ಚಿತ ಗುರಿಯನ್ನು ತಲುಪುವುದಕ್ಕೆ ಅವರಲ್ಲಿ ಛಲ ಮೂಡಿಸಿತು. ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಅದೆಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿದ್ದು ಅವರು ಈ ಶಿಕ್ಷಣ ಸಂಸ್ಥೆಗೆ ಋಣಿಯಾಗಿರುವುದು ಅಷ್ಟೇ ನಿಜ. ಈ ವಿದ್ಯಾಸಂಸ್ಥೆಯು ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ, ಇಲ್ಲಿ ಶಿಕ್ಷಣ ಪಡೆದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮಂದಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂಥ ವಿದ್ಯಾಸಂಸ್ಥೆಯಲ್ಲಿ ಬೆಳವಣಿಗೆಗೆ, ಅಭಿವೃದ್ಧಿಗೆ ನಾಂದಿ ಹಾಡಿದವರು, ಇಲ್ಲಿ ಕಾರ್ಯನಿರ್ವಹಿಸಿದವರು ಹಾಗೂ ನಿರ್ವಹಿಸುತ್ತಿರುವ ಗುರುವೃಂದಕ್ಕೆ ನಮನ ಸಲ್ಲಿಸಿ ಅವರನ್ನು ಹೃದಯಾಂತರದಿಂದ ಒಮ್ಮೆ ಸ್ಮರಿಸುತ್ತೇನೆ. ನಮ್ಮ ಶಿಕ್ಷಣ ಸಂಸ್ಥೆಯು ಒಂದು ಪ್ರೇರಣಾಧಾರಕ ವಿಷಯವೆಂದರೆ ಇಲ್ಲಿನ ಗುರುವೃಂದ. ಇಂಥ ಗುರುಶ್ರೇಷ್ಠರಿಗೆ ನಾವು ನಮ್ಮ ಬದುಕಿನುದ್ದಕ್ಕೂ ಆಭಾರಿಯಾಗಿರಬೇಕು. ಔಚಿತ್ಯಪೂರ್ಣ ನಡವಳಿಕೆಯೇ ಸರಿ. ಈ ಶಾಲೆಯಲ್ಲಿ ಕಲಿತು ತಮ್ಮ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿರುವ ಈ ವಿದ್ಯಾಸಂಸ್ಥೆಯಿಂದ ಹೊರತೆರಳಿದ 2003-2004ನೇ ಸಾಲಿನ
SSLC ವಿದ್ಯಾರ್ಥಿಗಳು ಹಮ್ಮಿಕೊಳ್ಳುತ್ತಿರುವ ಅತಿ ಸುಂದರ ಕಾರ್ಯಕ್ರಮವಿದು. ಬಗೆ ಬಗೆಯ ಪರಿಯಲ್ಲಿ ತುಂಬಿಸಿದಿರಿ ನಮ್ಮ ಜ್ಞಾನದ ಜೋಳಿಗೆ, ನಿವಾರಿಸಿದ್ದೀರಿ ನಮ್ಮ ಅಜ್ಞಾನದ ಬೇಗೆ, ಶುದ್ಧಗೊಳಿಸಿದ್ದೀರಿ ನಮ್ಮಲ್ಲಿರುವ ಕಲ್ಮಶದ ಹಗೆ, ಬೀರಿಸಿದ್ದೀರಿ ನಮ್ಮಲ್ಲಿ ಯಶಸ್ಸಿನ ನಗೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬುದು ಕವಿವಾಣಿ. ಗುರು ಬದುಕಿಗೆ ದಾರಿ, ಜೀವನಕ್ಕೆ ಜ್ಯೋತಿ, ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ರೂಪಿಸಿರುವ ಮಹಾನ್ ಶಕ್ತಿ ಎಂದರೆ ತಪ್ಪಾಗಲಾರದು. ಹೀಗಾಗಿ ಪ್ರತಿಯೊಬ್ಬರು ಬದುಕಿನಲ್ಲಿ ಗುರುವಿಗೆ ದೇವರ ಸ್ನಾನವಿದೆ. ಗುರು ಶಿಕ್ಷಕರು ಎಂದರೆ ಇಡೀ ಲೋಕವೇ ಗೌರವದಿಂದ ತಲೆಬಾಗುತ್ತದೆ. ಅಂತ ಮಹತ್ವದ ಸ್ಥಾನವನ್ನು ಹೊಂದಿರುವುದು ಗುರು ಮಾತ್ರ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಗುರುವಿಗೆ ತಲೆ ಬಾಗದವರಿಲ್ಲ. ಗುರುಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ, ಸಮಾಜ ಜ್ಞಾನವನ್ನು ತುಂಬುತ್ತಾ ಅವರ ಬದುಕನ್ನು ರೂಪಿಸುತ್ತಾರೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಹೆಜ್ಜೆಯನ್ನು ತಿದ್ದಿ ತೀಡಿ ಜವಾಬ್ದಾರಿಯ ಅರಿವು ಮೂಡಿಸಿ ಮಾನಸಿಕ ಬಲವನ್ನು ದೃಢಗೊಳಿಸುತ್ತಾರೆ. ಇಂತಹ ಗುರುಗಳನ್ನು ಪಡೆದಿರುವ ನಾವೇ ಪುಣ್ಯವಂತರು. ಇಂಥ ಅಮೂಲ್ಯವಾದ ನನ್ನ ಈ ಗುರುವೃಂದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಇಷ್ಟು ಹೇಳಿ ಈ ನನ್ನ ಪ್ರಸ್ತಾವನೆ ಭಾಷಣ ಮುಗಿಸುತ್ತೇನೆ. ಧನ್ಯವಾದ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜ.
ನಿಜವಾಗ್ಲೂ ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ. ನಮ್ಮನ್ನು ಆ ಮಟ್ಟಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯಿತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂಥದ್ದು ಅಂತ. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿರ್ತದ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಗುರುಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಕೂಡಿದಂತೆ ಎಲ್ಲ ನಮ್ಮ ಶಿಕ್ಷಕರಿಗೂ ನಮಸ್ಕರಿಸುತ್ತಾ ಹಾಗೂ ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೂ ಕೂಡ ಸ್ವಾಗತಿಸುವ ಹಾಗೂ ನಮಸ್ಕರಿಸುತ್ತಾ. ಒಟ್ಟ ಒಮ್ಮೆ ಸಡನ್ಲಿ ಹೇಳಿ ನಮಗೂ ಯಾವಾಗೂ ನಮ್ಮ ನಾಯಕರು ಹಲವೇ ಎಂದಿಲ್ಲ, ಆದರೂ ಫಸ್ಟ್ಗೆ ನಮ್ಮನ್ನ ಬಿಟ್ಟಾರು. ಯಾರು ಮಾತಾಡೋದು ನಮ್ಗೆ ಯಾರು ತಿಳಿವಾದ್ರಿ, ಆದರೂ ಒಂದು 20 ವರ್ಷ ಹಿಂದೆ ನಮ್ಮನ್ನು ತಂದು ಇಟ್ಟಾರ. ಈಗ ಯಾಕಂದ್ರೆ ನಮ್ಮ ಶೇಖರ್ ತಂದರೆ ಆಗಲಿ ನಮ್ಮ ಗೆಳೆಯರ ಓಡಾಡಿ ಹೊಟ್ಟರಿ ನಾವು ಒಟ್ಟು 20 ವರ್ಷ ಹಿಂದೆ ತೊಗೊಂಬಂದ್ರಿ. ಎಲ್ಲ ಗುರುಗಳ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಕುಡಿಯೋದ್ರೆ ಒಂದು ಒಳ್ಳೆ ಒಂದು ಸುದಿನ ಒಂದು ಹಳೆ ಮೇಲಕ್ಕೆ ಒಟ್ಟು ನಮ್ಮೆಲ್ಲ ಗೆಳೆಯರು ಕುಡಿಯೋರು ಗೆಳತಿಯರು ಕುಡಿಯೋರು ನಮ್ಮೆಲ್ಲ ಗುರುಗಳಿಗೆ ಇದಾರಲ್ಲಿ ಒಂದು ಹಿಂದೆ ನಾವು ಏನೋ ಒಟ್ಟು ನಮ್ಗೆ 2003 ಬ್ಯಾಚ್ದಾಗ್ರಿ ಒಟ್ಟು ಕೀಟ್ಲೆ ಅದು ಇದು ಎಲ್ಲ ಭಾಳ ಮಾಡಿದಾರೆ. ನಾವೆಲ್ಲ ಸರ್ ಭಾಳ ಕಾಡಿದಾರೆ. ನಾವು ಏನೋ ಕಾಡಿ ಅವಾಗ ಏನೋ ತಪ್ಪು ಮಾಡಿದ್ರು, ಈಗ ನಾವು ಅದು ಕ್ಷಮೆ ಕೇಳಿದ್ವಿ ಸರ್. ದಯವಿಟ್ಟು ನಮ್ಮ ಏನೋ ತಪ್ಪು ಮಾಡಿದ್ರು ಕ್ಷಮಿಸಿ, ಯಾಕಂದ್ರೆ ಭಾಳ ಕೀಟ್ಲೆ ಮಾಡಿದ್ರು ನಾವು ಸರ್ ಸರ್. ಯಾಕಂದ್ರೆ ರೀ ಇದೊಂದು ಒಳ್ಳೆ ನಮಗೊಂದು ಕರೆಕ್ಟ್ ಸರ್ ಗೊತ್ತಿರ್ತದೆ. 9th ಸ್ಟ್ಯಾಂಡರ್ಡ್ ಒಂದು ಪಾಠ ಇತ್ತು, ಆಫ್ಟರ್ 20 ಇಯರ್ ಇರ್ತದೆ. ನೆನಪಿರ್ಬೇಕು ಸರ್, ಒಂದು 20 ವರ್ಷ ಹಿಂದೆ ಬಂದಿದ್ರು ನಾವು. ಈ ಶೇಖರ್ ತಂದೆ ಒಂದು ತಿಂಗಳಾದ ಓಡಾಡ್ರಿ ಮತ್ತು ಅಲ್ತಾಪ್ರಿ ಈ ಲೋಕಲ್ ಇರೋ ಹುಡುಗರು ನಾವು ದೂರ 50 ಕಿಲೋಮೀಟ್ರ್ ದೂರ ಇವ್ರಿ ಒಟ್ಟು ಏನೋ ಕೂಡಿಸಿ ಒಟ್ಟು ಎಲ್ಲರೂ ಒಟ್ಟು ನಮ್ಗೆ ಒಂದು ಒಳ್ಳೆ ಸಮಯ. ಯಾಕಂದ್ರೆ ನಾವು ಕುಡಿತೀವಿಲ್ಲೋ ಗೊತ್ತಿಲ್ಲ, ಎಲ್ಲಿ ಭೇಟಾದ್ರು ಮಾತಾಡ್ಸಂಗಿಲ್ಲ. ಮುಂದಿದ್ರು ಮನೆ ತಿರ್ಸಿ ಹೋಗಿದ್ರು. ಖರಾಬ್ ಸರ್ ಎಷ್ಟೋ ಸಲ ನಮ್ಮ ಊರಿಗೆ ಬಂದಾಗ ನಾವು ಒಂದು ಯಾರೋ ಗಡ್ಬಿಡಿ ಹೋಗ್ಬಿಟ್ಟು ಹೋಗಿದ್ರು ಸರ್. ಬಂದಿರಿ ನೀವು ಗುರುಗುಡಿಗೆ ಎಷ್ಟೋ ಸಲ ಪಾಸ್. ಹಲೋ ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ನಮ್ಮ ಬ್ಯಾಚ್ದಾಗ ಯಾರೋ ನೌಕರಿ ಹಿಡಿದವ್ರು ಅಂತೂ ಕಡಿದ್ವಿ. ನಾವು ಸ್ವಲ್ಪ ಬಿಸ್ನೆಸ್ಸು ಮಾಡ್ತೀವಿ, ಸೇತಿನೂ ಮಾಡ್ತೀವಿ, ಡೈರಿ ಫಾರ್ಮಿಂಗು ಮಾಡ್ತೀವಿ. ಬಟ್ ನಾವು ಪಕ್ಕ ಬರೋದ್ರೇನ ಅಭ್ಯಾಸ ಮಾಡಿರೋಣ ಅಂತ ಕೇಳೋರು SLC ಮಾತ್ರ. ನೀವು ಕಾಲೇಜ್ ಹೋದ್ರೆ SLC ಮುಗಿದಾಗ 10-15 ದಾರಿಗಳು ಒಂದ 10-15 ದಾರಿ ಬರ್ತಾವೆ. ಯಾಕಡೆ ಹೋಗೋದು ಏನೋ ಗೊತ್ತಿಲ್ಲ. ನಮ್ಮಲ್ಲಂತೂ ಮನ್ಯಾಗ ಕಲ್ತಾವ ಯಾರು ಇರಾಗಿಲ್ಲ ರೀ. ನಮ್ಮಲ್ಲಂತೂ ಕಲ್ತಾವ ಯಾರು ಇಲ್ಲ. ಏನೋ ಒಂದು ಹಚ್ಚಿಲ್ಲ ಹಂಗೆ ನಾವು ITI ಮಾಡಿ. ಬಟ್ ದುನಿಯಾ ಭಾಳ ದೊಡ್ಡದೈತಿ. ಏನೋ ಉದ್ಯೋಗ ಮಾಡ್ಬೋದು, ಏನೋ ನಮ್ಮ ತಕ್ಕ ಧೈರ್ಯ ಒಂದಿತ್ತು ಅಂದ್ರೆ ನಾವು ಏನು ಬೇಕಾದ್ರೆ ಮಾಡ್ಬೋದು. ಏನೋ ಒಂದು ಏನೋ ಗ್ಯಾಸ್ ಏಜೆನ್ಸಿ ನಾವು ಮಾಡ್ಬೋದು, ಏನೋ ಹಿಂಗೆ ಅವ್ರದೇ ಎಕ್ಸ್ಪೀರಿಯನ್ಸ್. ಈಗ ನಾವು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟು ಮಾಡ್ತೀವಿ, ಫೋಟೋ ಸ್ಟುಡಿಯೋನು ಐತಿ, ಆನ್ಲೈನ್ ಸೆಂಟರ್ ಐತ್ರಿ. ನಾವು ಹಂಗೆ ಸಣ್ಣಾಗಿ ಏನೋ ಒಂದು ದಂಧೆ ಮಾಡ್ಕೊತಾ ಇದ್ರಿ. ಯಾಕಂದ್ರೆ ಅವರೇ ಒಂದು ಇನ್ಸ್ಪಿರೇಷನ್. ಅದ್ರಾಗ್ರಿ ಅವ್ರು ಹೇಳ್ತಾರೆ ಧೈರ್ಯ ಕೊಟ್ಟರು. ನೌಕರಿ ಹಿಡಿಬೇಕಂತಾನೆ ಇಲ್ಲ, ದುನಿಯಾ ಭಾಳ ದೊಡ್ಡದೈತಿ. ನಾವು ಏನೇ ಕಲಿಬೋದು, ಏನೇ ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಯಾಕಂದ್ರೆ ಈಗಿನ ನಿರ್ಮಾಣದಂತೂ ಯಾರಿಗೆ ಹಂಗೆ ಕೆಲಸ ಕಲ್ತಂಗಿಲ್ಲ. ಮೊಬೈಲ್ ಐತಿ, ತಕ್ಕನ ಎಲ್ಲ ಹೊಯ್ತಾರ, ಪಟ್ನ ಎಲ್ಲ ಬರ್ತೈತಿ. ಕಲಿಯೋದು ಅಷ್ಟು ಈಸಿ ಆಗಿಬಿಡೈತಿ. ಗುರುಗಳಿಗೆ ಭಾಳ ಅಂದ್ರೆ ಭಾಳ ಕಲಿ ಮಾಡೋದು. ಕರಾಕುಲ ಭಾಳ ಕಾಡಿ ನಾವಂತಲ್ಲ, ನಾವು ನಮ್ಗೆ ಯಾಚಿದಾಗ ಒಂದು ಕೆಲವು ಜನ ನಾವು ಅದೇನೋ ಒಟ್ಟು ಹುಡುಗ ಬುದ್ಧಿ ಅದೇನೋ ತಪ್ಪು ಮಾಡಿದೆವು, ಅದೇನೇ ಇದ್ರು ಒಟ್ಟೆ ಹಾಕೋಬೇಡಿ, ತಪ್ಪಿಸ್ಬಿಡ್ರಿ ಒಟ್ಟು ನಮ್ಮ ಒಟ್ಟು ಅದು ಶಾಪ ತಿಳ್ಕೊಂಡ್ರೆ ನಮಗೆ ಯಾರು ನೌಕರಿ ಹಿಡಿಯೋದು ವಿಚಾರ ಮಾಡಿಲ್ಲ. ಗುರು ಅದು ಹೇಳ್ಯಾರ, ಹರ ಮುನಿದರೆ ಗುರು ಕಾಯೋನು, ಗುರು ಮುನಿದರೆ ಯಾರು ನಮ್ಮನ್ನು ಕಾಯೋರು. ನಮ್ಗೆ ಯಾರು ಕಾಯಾರ ಗುರುನ ಶಿಟ್ ಮಾಡ್ಕೊಂಡ್ರೆ ನಮ್ಗೆ ಯಾರು ಕಾಯ್ತಾರೆ. ಸಡನ್ಲಿ ಮಾತಾಡಕ್ಕೆ ಕೇಳಿ ನಾವು ಯಾರು ಮಾತಾಡ್ತೀವಿ ಅಥವಾ ಎದ್ದಿದ್ದಾಗ ಒಟ್ಟು ಹಿಂದಿನ ಮೇಲೆ ಕಾಯಿಸಿದ ಬಟ್ ಭಾಳ ದೂರಿಂದೆಲ್ಲ ಈಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ದೂರ ಅದಾರ. ಬಿಜಾಪುರದಿಂದ ಬಂದಾರು, ಚಿಕ್ಕೋಡದಿಂದ ಬಂದಾರು. ಕೆಲವೊಂದು ಚಾನ್ಸ್ ಅವ್ರು ಯಾರು ಕಾಂಟ್ಯಾಕ್ಟ್ ಸಿಗಲಿಲ್ಲ, ಅವ್ರು ಬಂದಿರಲಿ.
ಒಟ್ಟು ಹೆಂಗೋ ಒಟ್ಟು ನಾವೆಲ್ಲ ಹಿಂದೆ ಅಂದ್ರೆ ಹೆಂಗ್ರಿ ಲಾಸ್ಟ್ ಬ್ಯಾಂಚ್ ಹುಡುಗರು ಇದ್ದಾಗ ನಾವೆಲ್ಲ ಎಲ್ಲದಾಗ ಲಾಸ್ಟ್ ಫಸ್ಟ್ ಸಿದವ್ರು ಮಾಡಿ ಏದವ್ರು ಮಾಡಿ ಈಗ ಲಾಸ್ಟ್ ನಾವು ಲಾಸ್ಟ್ ಬ್ಯಾಚ್ ನಾವು ಲಾಸ್ಟ್ ಬ್ಯಾಚ್ ಹಿಂಗೆ ರೀ ಒಟ್ಟು ಇವತ್ತು ಎಲ್ಲೋ ಲಾಸ್ಟ್ ಅಂದ್ರೆ ಲಾಸ್ಟ್ ಒಟ್ಟು ಏನೋ ಸ್ವಲ್ಪ ನೌಕರಿ ಎಲ್ಲ ಇದ್ದಾವೆ ಟೀಚರಿಗೆ ಸದ್ದ ಭಾಷೆ ಅವ್ರು ಫಸ್ಟ್ ಇದು ಹೇಳ್ತಾರೆ ಅವರು ಸ್ವಲ್ಪ ನಾಲೆಜ್ ಐತಿ ಅವರೆಲ್ಲ ಮಾಡತ್ತಾರೆ ನಮ್ಮಂಥವ್ರು ತಂದಿದ್ರು ಹೊಲ್ದಾಗ ನಾವು ದಂಧೆ ಮಾಡೋರು ನಮಗೆ ಧ್ಯಾನ ಆಗ್ತದೆ ದಡ್ಪಡು ಹೆಂಗೆ ಇದ್ದಂಗೆ ಆಯ್ತು ನೋಡು ಈಗ ನಮಗೆ ಹಿಂಗೆ ಯಾವಾಗ ಈಗ ನಾವು ಇಲ್ಲಿ ಮಾತಾಡೋದಕ್ಕೆ ಕಾಲು ನೋಡಿಲ್ಲ ಯಾವಾಗ ಪ್ರಶ್ನೆ ಉತ್ತರ ಕೇಳಿದ್ರೆ ಸರ್ ಉತ್ತರ ಬರ್ತಿತ್ತು ನಮಗೆ ಅವಾಗ ಕೇಳ್ತಿದ್ರು ಸಣ್ಣ ಪುಟ್ಟ ಪ್ರಶ್ನೆಗಳು ಕೇಳಿದ್ರೆ ನಮ್ಗೆ ಉತ್ತರ ಬರ್ತಿತ್ತು ಕೇಳಿ ಎದ್ದು ಹೇಳೋ ಧೈರ್ಯ ಇರ್ತಿಲ್ಲ ಆ ಧೈರ್ಯನೂ ನಮ್ಗೆ ಅವಾಗ ಇಲ್ಲಾಗಿತ್ತು ಏನೋ ಒಂದು ಫಂಕ್ಷನ್ ಕೂಡಿಸಿ ನಮ್ಗೆ ಇದ ಫಸ್ಟ್ ನಮ್ಮ ಸ್ಟೇಜ್ ಮೇಲೆ ಇಟ್ಟು ಭಾಷಣ ಮಾಡಿದ್ರೆ ಎಲ್ಲೇ ಹಲೋ ಸಕಟ ಮೈಕ್ ಟೆಸ್ಟ್ ಸಕಟ್ ಮಾಡ್ಲಕ್ಕೆ ಹೋಗಿಲ್ಲ ಫಂಕ್ಷನ್ ಮಸ್ತ್ ನಾ ಫೋಟೋ ಸ್ಟುಡಿಯೋ ಹಿಂಗೆ ನಿಲ್ತೀರಿ ಹಿಂದೆ ಮಸ್ತ್ 1000 ಲಕ್ಷ ಗಟ್ಟಲೆ ಮಂದಿ ಕಡೆ ಮುಂದೆ ಸ್ಟೇಜ್ ಮೇಲೆ 4 ಮಂದಿ ಪ್ರತಿಯೊಂದು ಫಂಕ್ಷನ್ ಹೋಗ್ತೀವಿ ನಾವು ಫೋಟೋ ಸ್ಟುಡಿಯೋ ಫೋಟೋಗ್ರಾಫಿ ಮಾಡ್ತೀವಿ ಎಲ್ಲ ಖರೆ ನಮಗೇನು ಭಾಷಣ ಮಾಡೋದು ಇಲ್ಲ ಬಟ್ ನಮಗೆ ಈಗ ಸದ್ಯ ಹೆಂಗ್ರಿ ನೀವು ಕಲಿಸಿದ ಶಿಕ್ಷಣ ಎಲ್ಲ ಗುರುಗಳು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರಿ ಯಾಕಂದ್ರೆ ರೀ ನಾವು ಔಟ್ ಆಫ್ ವಿಲೇಜ್ ಯಾರೇ ಊರಿಂದ ಬಂದ್ರಿ ದುಡ್ಲಾಗ ನಿಂತು ಇಲ್ಲಿ ಶಾಲೆ ಕಲಿಸಿ ಎಷ್ಟು ಕಲಿಸ್ತಾರಲ್ಲ ಭಾಳ ನಮ್ಗೆ ಹೆಲ್ಪ್ ಮಾಡೋರು ನಾವು ಹಾಸ್ಟೆಲ್ದಾಗಿರೋವ್ರಿ ಏನೋ ಕೀಟ ಕೆಟ್ಲೆ ಅದು ಅಂದ್ರೆ ಭೀ ಯಾರು ನಮ್ಗೆ ಯಾರು ಅಂದ್ರೆ ಆ ಹುಡುಗಿ ದಬಾಶಿ ನಮ್ಮನ್ನು ಹಚ್ಕೊಡ್ತಿದ್ರು ಎಷ್ಟು ಕಲಿಸಿ ಇಲ್ಲೆಲ್ಲ ಇಲ್ಲಿ ನಾವು ಕುಮಾರ್ ಭಾಳ ಮಾಡ್ರಿ ದಡ್ಪಟ್ಟು ಹಕ್ಕವ ಬಂದು ಬಿಡಾಮರಿ ಒಟ್ಟು ಎಲ್ಲ ಹುಡುಗರು ಬಡ್ಕೋತೇವೆ ನಾವು ಈಗ ನಮಗೆ ಚಾನ್ಸ್ ಐತೆ ಅವ್ನು ಬಿಡ್ಲಾಕರೆ ವಿಷಯ ಎಲ್ಲ ತಗೋಬೋದು ಭಾಳ ಬಿಡ್ಯಾವ ನಾವು ಹುಡುಗರೆಲ್ಲ ಸರ್ ಬೇರೆ ಅವರು ಸರ್ ಇದ್ರು ಮತ್ತು ಕುಂಬಾರ್ ಸರ್ ಅಂತ ಇದ್ರು ಅವ್ರು ತಿರ್ಕೊಂಡ್ರ ಕಾಣ್ರಿ ಕುಂಬಾರ್ ಸರ್ ಇದ್ದಾಗ ಭಾಳ ಬೇರೆ ಮಮ್ಮ ಕಟ್ಟೆ ಸಕಾಳ ಸರ್ ಅವ್ರು ಬಾಯ ಸರ್ ಬೇಗ ಬರ್ತಿದ್ರು ಅವ್ರು ಭಾಳ ಬೇಸ್ಕೊಂಡ ನಾವು ಹಂಗಾರಿ ಒಟ್ಟು ಕೊಟ್ಟು ಫಂಕ್ಷನ್ ಕೂಡಿರೋದು ಒಳ್ಳೇದಾಗೈತಿ ನಾವು ಒಂದು 20 ವರ್ಷ ಹಿಂದೆ ತೊಗೊಂಬಂದರು ಒಟ್ಟು ನಮ್ಮ ಬಾಲ್ಯದ ಒಟ್ಟು ನೆನಪು ಮಾಡಿಸ್ಕೊಟ್ರಿ ಎಲ್ಲ ಶೇಖರ್ ಆಗಲಿ ನೀವು ಲೋಕಲ್ ಹುಡುಗರು ಭಾಳ ಓಡಾಡಿದವ್ರು ಇಲ್ಲಿ ನಾವು ಹೊರಗಿನವ್ರು ನಮಗೆ ಏನಾಗ್ತದೆ ಇದನ್ನಾಗ ಅಂದರೆ ಊರಾಗಿದ್ದೀವಿ ಅಂದ್ರೆ ಓಡಾಡಿ ಹೆಂಗೆ ಮಾಡ್ಬೋದು ಎಲ್ಲ ಸರ್ಗಳು ಎಲ್ಲೆಲ್ಲಿ ಅದಾರ ಅವರೆಲ್ಲರಿಗೆ ಕಾಂಟ್ಯಾಕ್ಟ್ ಆಗಿ ಎಲ್ಲ ಹುಡುಗರಿಗೆ ಮೊದಲು ಕಾಂಟ್ಯಾಕ್ಟ್ ಆಗಬೇಕು ಆಮೇಲೆ ಶಿಕ್ಷಕರು ಏನು ಬಿಡ್ರಿ ಇಲ್ಲಿ ಬಂದರೆ ಎಲ್ಲೋ ಸಿಗ್ಬೋದು ಈ ಹುಡುಗರು ಎಲ್ಲಿ ದಿಕ್ಕಪ್ಪಲ್ರಿ ಅಲ್ಲಿ ಹೋಗಿ ಇಲ್ಲಿ ಎಲ್ಲಿ ಬೇಕಲ್ಲಿ ಇರ್ತಾರೆ ಅದ್ರಾಗ ಹೆಣ್ಮಕ್ಳು ಸಕಟ್ಟು ಎಲ್ಲಿ ಸಿಗಂಗಿಲ್ಲ ಯಾಕಂದ್ರೆ ಅವ್ರು ಡೆಬ್ಬಿ ಹೊತ್ಕೊಂಡು ಹೋಗಿರ್ತಾರೆ ಅವ್ರ ಗಂಡು ಮನೆಗೆ ಆಯ್ತು ಅವ್ರದ್ದು ಹುಡ್ಕಾಡ್ಬೇಕಿರಲಿ ಅವ್ರ ಮನೆಗೆ ಹೋಗ್ಬೇಕು ಅಲ್ಲಿಂದ 2-3 ಸ್ಟೆಪ್ ಹಾಕೈತಿ ಪೋಸ್ಟ್ಮನ್ ದಂಡೆನ ಐತಿ ಸ್ಟಾಫ್ಗಳು ಸಿಗಂಗಿಲ್ಲ ಲೋಕಲ್ ಹಂಗಾರೆ ಒಟ್ಟು ಈಗ ಸದ್ಯ ನಾವು ಆಯ್ತು ರೀ ಒಟ್ಟು ಕೆಲಸದಾಗ ಇದೀವಿ ರೀ ಒಟ್ಟು ಬಿಸ್ನೆಸ್ ಮಾಡ್ಕೊತಾ ಇದೀವಿ ಬಟ್ ನಿಮ್ಮ ಮಾರ್ಗದರ್ಶನ ಒಟ್ಟು ನಾವು ಶಿಕ್ಷಣ ಇಲ್ಲಾಂದ್ರೆ ಏನೈತಿ ಸರ್ 1-2 ಅಕ್ಷರ ಬರಲಿಲ್ಲ ನಾವು ಎಲ್ಲಿ ಹೋಗಿ ಯಾರು ಕೊಟ್ಟಂದ್ರೆ ಅವ್ರು ಲೆಕ್ಕ ಮಾಡಿದ್ದ ಖರೀನ ನಾವು ಏನಾರ ಉದ್ಯೋಗ ಮಾಡ್ಲಿಕ್ಕೆ ಹೋದ್ರೆ ರೀ ಒಂದು ಯಾವ್ದಾರು ಲೆಕ್ಕ ಬರ್ತಂದ್ರೆ ರೀ ಅವ್ರು ಏನು ಹೇಳ್ತಾರೆ ಅದಕ್ಕೆ ಇಲ್ಲ ಮಂದಿ ಕಡೆ ವಸ್ತು ಪಳೆ ಇರ್ತಿರ್ಲಿಲ್ಲ ಒಂದು 4 ಅಕ್ಷರ ಏನೋ ನಿಮ್ಮಲ್ಲಿ ಕಲ್ತಿದ್ರು ನಾವು ಒಳ್ಳೇದಾಗೈತ್ರಿ ಇಷ್ಟು ಹೇಳಿ ನಾನು 2 ಭಾಷಣ ಮಾಡ್ತೀನಿ ಅಂದರೆ ಯಾರು ಅಂದರೆ ಗೋ ಅಂದರೆ ಕತ್ತಲೆ ರು ಅಂದರೆ ಬೆಳಕು ಕತ್ತಲೆಯಿಂದ ಬೆಳಕಿನತ್ತ ಅನ್ನು ಕರೆದುಕೊಂಡು ಹೋಗೋವರೇ ಗುರುಗಳು ಅದಕ್ಕೆ ಗುರುಗಳಿಗೆ ಯಾವಾಗೂ ಭಕ್ತಿಯಿಂದ ಗೌರವದಿಂದ ನೋಡಬೇಕು ಅದೇ ರೀತಿ ಗುರುಗಳು ಈಗ ನಮ್ದು ಒಂದು ಎಲ್ಲ ಗುರುಗಳನ್ನು ನೋಡ್ರಿ ನಾವು ಅವ್ರು ಹೆಂಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾರಲ್ಲ ಹಂಗೆ ನೀವು ಭೀ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದೇ ರೀತಿ ನಮ್ಮ ಈ 2003-4ನೇ ಸಾಲಿನ ಎಲ್ಲ ಒಂದು ಸ್ನೇಹ ಸಮ್ಮೇಳನ ಇಂದು ಅತಿ ಉತ್ತಮವಾಗಿ ಜರುಗಿದೆ ಇಷ್ಟು ಹೇಳಿ ನಾನೊಂದು ಅನಿಸಿಕೆ ಮುಗಿಸ್ತೇನೆ ಸರ್ವೇ ಜನ ಸುಖಿನೋ ಭವಂತು. ನಾವ್ರಿಲ್ಲಿ ಶಿರಗುಪ್ಪಿಗೆ ನಮ್ಮ ತಾಲೂಕು ಭಾಷೆದಾಗ ಮಾತಾಡ್ತೀವಿ ಸರ್. ನಮಗೆ ಶಿರಗುಪ್ಪಿ ಭಾಷೆ ಯಾಕಂದ್ರೆ ಸರ್ ನಾವೊಂದು ಕಲ್ಲಿದ್ದು ರೀ ನಾ ಮಾಡ್ತೀರಿ ಅಂತ ಆಟ ಅಂದ್ರೆ ನಮಗೆ ಸಾಲಿದ ಅನುಭವ ಕಡಿಮೆ ಸರ್. ನಮ್ಮ ಅಮ್ಮಾರಲ್ಲಿ ಮಾಸ್ತರ್ ಅವ್ರು ತಂದು ನಮ್ಮನ್ನ BCM ಹಾಸ್ಟೆಲ್ಗೆ ತಂದು ಇಟ್ಟಿದ್ರಿ ಅಂತ ಅಲ್ಲಿಂದ ಸರ್ ನಾವು ರೀ ಹಾಸ್ಟೆಲ್ ಆಗಿದ್ದ ಬಳಗ ರೀ ನಮ್ದು ಜೀವನ ಶೈಲಿ ಹೆಂಗಿದ್ರೆ ಅಲ್ಲೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ಕುರಿ ಮೇಸ್ಕೊತ
ಇದು ಮೈದಾನ ಪ್ರವಾಹ ಹೋಗ್ತಿದ್ರು ಸರ್. ನಮ್ಮ ಮಾಮಾರವ್ರು ಏನು ಮಾಡ್ರು, ಇಲ್ಲ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಾರ್ ಆಗ್ತಾವೆ, ಇನ್ನು ಕುರಿ ಕಾಯಕತ್ತಾರ ಅಂದ್ರೆ ಸಂಸ್ಕಾರ ಸಿಗಂಗಿಲ್ಲ ಅಂತ ಹೇಳಿ ಅವ್ರು ಸರ್ ಏನು ಮಾಡಿದಾರೆ, ನಮ್ಮನ್ನ ಇಲ್ಲಿ ಸಾಲಿಗಂದು ಹಾಕಿದ್ರು ಸರ್. ಇಲ್ಲಿ ನಾವು 8th 9th 10th ಸರ್ 3 ವರ್ಷ ಸೆಕ್ಷನ್ ಮುಗಿಸ್ಕೊಂಡ ಅಂತ 1 ವರ್ಷ ಇಲ್ಲಿ ಶಿವಾನಂದ ಕಾಲೇಜ್ ಫಸ್ಟ್ ಇಯರ್ಗೆ ಹೋದೆ ಸರ್. ಆಮೇಲೆ ನೆಕ್ಸ್ಟ್ ಅಂತ ನಮ್ಮ ಊರಿಗೆ ಹೋದಿರಿ. ಅಲ್ಲಿ ಹೋದ ಬಳಿಕ ಇಲ್ಲಿ ನೀವೆಲ್ಲ ಗುರುಗಳಿಗೆ ಏನು ಬಂದಿರಲಿಲ್ಲ. ನಾವೀಗ ಶಿಕ್ಷೆ ಮಾಡ್ತೇನೆ ರೀ ಇಲ್ಲಿ ಸರ್. ನಾವು ಶಿಕ್ಷಣ ಕಲ್ತಿದ್ದು ಶಿಕ್ಷಣ ಈಗ ಇರಲಿ ಸರ್. ಈಗೇನು ಶಿಕ್ಷಣ ಐತ್ರಲ್ಲ ಇವೆಲ್ಲ ನಾವು ಅಗದಿ ಒಂದು ಗುಡ್ದಾಗ ಬಿದ್ದಿದ್ದು ಒಂದು ಗುಂಡಗಲ್ಲಿ ಇದ್ವಿ ಸರ್. ಈಗ ಅದ್ರ ಭೀ ಗುಂಡದವ್ರಿ, ಮತ್ತು ಆಗ ಗುಂಡಗಲ್ಲ ಇದ್ದೀವಿ ಸರ್. ಹಾಗಾಗಿ ಅದನ್ನೆಲ್ಲ ಕೆತ್ತಿ ನೀವು ಆಲ್ಮೋಸ್ಟ್ ಸರ್ ಮೂರ್ತಿ ಮಾಡಿದ್ದ ಈ ಎಲ್ಲ ನಮ್ಮ ಗುರು ಅಂದಗಳವ್ರಿ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅದು ಈಗ ನಾವು ಶಿಕ್ಷಣ ಸರ ಕಲ್ತಿದ್ದಕ್ಕೆ ನಮಗೆ ನಾವು ಈಗ ಸೇರ್ಕಿ ಮಾಡ್ತೇವೆ ಅಂದ್ರೆ ಹೆಂಗ್ರಿ, ನಾವು ಯಾವ ಕೆಲಸ ಮಾಡ್ತೇವಲ್ಲ ಅದನ್ನ ನಮ್ಮ ಹೆಮ್ಮೆದಿಂದ ಹೇಳ್ಕೊತೀವಿ ಸರ್. ನಾವು ಈಗ ರೀ ಎಲ್ಲ ಸರ್ ಏನಾಗಿತ್ತು, ಈಗ ನಾವು ಇದ್ದಾಗ ಸಾಲಿಗಳು ಟೈಮ್ದಾಗ ಸರ್ ಮೊಬೈಲ್ ಯಾವುದೂ ಇಲ್ಲ ಆಗಿತ್ತು. ಕೀಪ್ಯಾಡ್ ಮೊಬೈಲ್ ಬಂದಿತ್ತು ಸರ್. ಆಗ ಕೀಪ್ಯಾಡ್ ಐತ್ರಿ, 2G ಐತ್ರಿ, 2G ಹೋಗಿ 3G ಐತ್ರಿ, 3G ಹೋಗಿ 4G ಹೋಗಿ ಈಗ ಏನೈತ್ರಿ 5G ಬಂದಿತ್ತು. ಅದು ಈ 5G ಯುಗದಾಗ ಏನಿತ್ತು ಸರ್, ಎಲ್ಲರೂ ಫಾಸ್ಟ್ ಅದಾರ ಸರ್. ಈಗ ಮಕ್ಕಳ ಕೈ ಮೊಬೈಲ್ ರೀ. ಈಗ ಏನೈತ್ರಿ ನಮಗೆಲ್ಲ ನಮ್ಮ ಗೆಳೆಯರು ಬಂದಾರ್ರಿ, ಎಲ್ಲ ನಮ್ಮ ಬಳಗೆಲ್ಲ ಬಂದಿತ್ತು. ಈಗ ನಾವು 2003-4 ಕಲ್ತವ್ರು ಎಲ್ಲರೂ ಬಂದಾರ್ರಿ. ಆ ಟೈಮ್ದಾಗ ಈಗಿನ ಯುಗದಾಗ ಅಂದ್ರೆ ಸರ್ ಮೊಬೈಲ್ ಏನಾಗೈತ್ರಿ, ಒಂದು ಏನೂ ಸರ್ಗಳು ಈಗ ಸಾಲಾಗೆಲ್ಲ ನಮ್ಮ ಹುಡುಗರಿಗೆ ಮನೆಯಾಗ ನಾವು ಕೇಳ್ತೇವೆ, ನೀವು ಏನು ಮಾಡ್ತಿದ್ದ ಎಲ್ಲ ಸರ್ ಆನ್ಲೈನ್ ಕ್ಲಾಸ್ ಮಾಡ್ತಾರೆ. ಆನ್ಲೈನ್ ಕ್ಲಾಸ್ನಿಂದ ಏನಾಗತ್ತೆ ಸರ್, ಈಗ ನಮ್ಮ ಹಳ್ಳಿಯಾಗೆಲ್ಲ ಹೆಂಗೈತ್ರಿ ಮೊಬೈಲ್ ಮಕ್ಕಳ ಕೈ ಕೊಡಂಗಿಲ್ಲ. ಇನ್ನಾದ್ರಾಗ ನಮ್ಮಲ್ಲಿ ಹಳ್ಳಿಯಾಗ ಐತೆ ಸರ್. ಅದು ಈಗೆಲ್ಲ ಹೆಂಗೈತ್ರಿ 5G ಐತ್ರಿ, ಎಲ್ಲ ಇಲ್ಲ ಸರ್. ಆನ್ಲೈನ್ ಕ್ಲಾಸ್ ಕೊಡ್ತಾರೆ. ಆನ್ಲೈನ್ ಕ್ಲಾಸ್ ಕೊಟ್ಟರೆ ಮಕ್ಳು ಏನು ಮಾಡ್ತಾ ಇದ್ದಾರೆ ಸರ್, ಈಗೆಲ್ಲ ಪಬ್ಜಿ ರೀ, ಗೇಮ್ ಅವ ಇವ ಏನಾರ ಆಡ್ಕೊಂಡು ಆಗ್ತಾರೆ ರೀ. ಅದರಿಂದ ಒಂದು ಸ್ವಲ್ಪ ಗುರುಗಳಾದವರು ನೀವು ಎಲ್ಲರೂ ಈಗೇನು ಒಂದು ಸ್ವಲ್ಪ ಮಕ್ಕಳಿಗೆ ಅವ್ರು ಡೈರೆಕ್ಟ್ ಶಿಕ್ಷಣ ಕೊಡ್ರಿ ಸರ. ಮತ್ತು ಒಂದು ಸ್ವಲ್ಪ ಈಗ ನೀವು ನಮಗೆ ಯಾವ ಥರ ಶಿಕ್ಷಣ ಕೊಡ್ತೀರಿ ಸರ, ಆ ಟೈಮ್ದಾಗ ನಾವು ಹೋಮ್ವರ್ಕ್ ಅದ ಮಾಡ್ಲಾಗ್ತಿದ್ದು ಅಂದ್ರೆ ಸರ ಇಲ್ಲಿ ನಮಗೆ ಬಗ್ಗಿಸಿ ನಿಲ್ಲಿಸಿ ಮ್ಯಾಗ ಒಬ್ಬರು ಕುಂದಿರ್ತೀರಿ ಸರ್. ಅಂದರೆ ನಾವು ಹೋಮ್ವರ್ಕ್ ಮಾಡಲಿ ಅಂದ್ರೆ ನಮಗೊಂದು ಸರ್ ಅಲ್ಲಿಗೆ ಏನು ಬರ್ತಿದ್ರಿ, ಬೆಂಚ್ ಮ್ಯಾಗ ಇಷ್ಟು ಮಟ್ಟೆ ಗುಂಡು ರೋಲ್ ಸಿಗ್ತಿತ್ತು. ಈಗ ರೋಲ್ ಬಡಿಗನಕ ಇಲ್ಲ ರೀ ಸರ್. ಇಲ್ಲಿ ಸ್ಕೂಲ್ದಾಗ ಇಲ್ಲ ರೀ, ಅವು ಬಡಿಗಿನಕ ಬಂದಾಗ್ಯಾವ್ರಿ. ಆ ಟೈಮ್ದಾಗ ಇಷ್ಟು ಮಟ್ಟ ನಮಗೆ ಗುಂಡು ರೋಲ್ ಇದ್ದು ರೀ ಸರ್. ಹೋಗಿ ಬಡಿದ್ರಿ, ಹೆಂಗೆ ಬಡಿತೀರಿ, ಹೀಗೆ ಬಿಡ್ಲಾಗ್ತಿತ್ತು, ಇಲ್ಲಿ ಬಡ್ಡೆ ಬಡಿತೀವಿ ಅಂದರೆ ನಮಗೆ ಯಾಕೆ ಕಲೀಲಿ ಅಂತ ಹೇಳಿ ಬಡಿತಿದ್ದಾರೆ. ಈಗಿನ ಶಿಕ್ಷಣ ಏನಾಗೈತೆ ರೀ, ಸರ್ಗಳು ಒಂದು ಸ್ವಲ್ಪ ಏನೋ ತಪ್ಪು ಮಾಡಿದ್ರೆ ಪಾಲಕರು ಡೈರೆಕ್ಟ್ ಬರ್ತಾರೆ, ನಾನು ಯಾಕೆ ಬಡ್ದಿ, ನಮ್ಮ ಮಕ್ಕಳು ಯಾಕೆ ಬಡದ್ರಿ, ಅವ್ರು ಎಷ್ಟು ಕಲಿತಾರೋ ಅಂತೆಲ್ಲ ಹಿತ ಸಂಸ್ಕಾರ ಬಂದೈತೆ ಸರ್. ಆದಷ್ಟು ಮಟ್ಟಿಗೆ ನಮ್ಮ ಹಳೆ ಸಂಸ್ಕಾರ ಏನೈತ್ರಿ ಅದೊಂದು ಸ್ವಲ್ಪ ಹಂಗೆ ಮುಂದೂಡಬೇಕಾಗೈತ್ರಿ. ಮತ್ತು ಈಗ ನಮ್ಮ ಮಕ್ಕಳು ರೀ ಸರ, ಈಗ ನಾವು ಶಾಲೆ ಕಲ್ಸಾಕ್ತೀವಿ ಸರ್. ಈಗ ನಮ್ಮ ಮಗಳ ಬಗ್ಗೆ PUC ಪಾಸ್ ಇರ್ತಾವ್ರಿ ಅಂತ ಅದ್ರ ತರಕ ನಾವೇನು ಹೇಳ್ತೀವಿ, ಏನಾದ್ರೂ ಭೀ ಮಕ್ಕಳಿಗೆ ಮೊಬೈಲ್ ಕೊಡೋಂಗಿಲ್ಲ. ಏನೋ ಆನ್ಲೈನ್ ಕ್ಲಾಸ್ ಬರಲಿ ಏನೋ ಬರಲಿ. ನಾನು ತಿಂಗಳ ಸರ್ವೆ ಮಾಡ್ತಾರೆ, ಪಾಲಕರ ಮೀಟಿಂಗ್ ಇದ್ದಾಗ ಕರೀತಾರೆ. ಪಾಲಕರ ಮೀಟಿಂಗ್ ಇದ್ದಾಗ ಕರೆದಾಗ ನಾನು ಮೊದಲು ಅದನ್ನ ಹೇಳ್ತೀನಿ ಸರ್, ಮೊಬೈಲ್ದಾಗ ನೀವು ಏನು ಬಿಡ್ತೀರಿ. ಮನೆ ಒಬ್ರು ನಮ್ಮಲ್ಲಿ ಪಾಲಕರು ಕೇಳಿದ್ರಿ, ನಮ್ಮ ಹುಡುಗ್ರಿಗೆ ಸಾಲಿದ 5 ಗಂಟೆಗೆ ಬರ್ತಾನೆ ರೀ, ಖುಷಿ ಮನ್ಯಾಗ ಹೋಗಿತಾನೆ ರೀ, ಪಪ್ಪ ಮೊಬೈಲ್ ಕೊಡ್ತೀವಿ. ಅವ್ನು ಮೊಬೈಲ್ ತೊಗೊಂಡ್ರೆ ರಾತ್ರಿ 8 ಗಂಟೆ ತನಕ ಮೊಬೈಲ್ ಕೊಡೋಂಗಿಲ್ಲ. ಮೊಬೈಲ್ ಜರ ಕೊಡೋಕ್ಕೋ ಏನೈತೆ ಗಪ್ ನಂದು ಆನ್ಲೈನ್ ಕ್ಲಾಸ್ ಬಿಟ್ಟಾರ. ನೀವು ಮೊಬೈಲ್ದಾಗ ಬಿಡ್ತೀರೋ ಏನು ಸಾಲಿಗೆ ಬಂದ್ಗಳು ಹುಡುಗರಿಗೆ ಏನು ಕಲಿಸ್ತೀರಿ ಅಂತ ಕೇಳಿದ್ರಿ ಅವ್ರು ಬಂದು ಸರ್ಗಳು. ಬರೀ ನೀವು ಎಲ್ಲ ಸರ್ ಮೊಬೈಲ್ದಾಗ ಬಿಟ್ಟಿರಂದ್ರೆ ಅವು ಸಾಲ್ಯಾಗ ಬಂದು ಏನು ಕಲಿಸ್ತಾರೆ ನೀವು. ಅವ್ನು ಪಾಟಿ ಚೀಲ ದಂಡಿ ಹೋಗಿದ್ದಾನೆ ರೀ, ಬರೀ ಮೊಬೈಲ್ ಒಂದ ನೋಡ್ಕೊತ ಕುಂತೀರಿ ನಾವು. ಅದಕ್ಕೆ ಏನೈತ್ರಿ ಒಂದು ಸ್ವಲ್ಪ ಮೊಬೈಲ್ ಎಲ್ಲರೂ ಇಲ್ಲಿ ದಯವಿಟ್ಟು ಏನು ಬಂದಿರಲ್ಲ, ನಮ್ಮ ಫ್ರೆಂಡ್ಸ್ ಯಾರದಿರಲ್ಲ ಎಲ್ಲರಿಗೂ ಈಗ ನೋಡ್ರಿ ನಾವು ಜಗತ್ತನಕ ಸುಧಾರಣೆ ಮಾಡೋಕೆ ಆಗಂಗಿಲ್ಲ. ಸಿದ್ದೇಶ್ವರ ರಜಾಗಳು ಮಾತು ಹೇಳ್ತಿದ್ರಿ, ಜಗತ್ತ ಭಾಳ ಹೊಲಸಿದ್ದಿ, ಅದಕ್ಕೆ ನಾವು ಏನು ಮಾಡಬೇಕು, ನಾವು ಕುಂಡು ಜಾಗ ಸ್ವಚ್ಛ ಮಾಡ್ಕೊಂಡು ಕುಂಡೋದ, ಯಾರು ನೆಕ್ಸ್ಟ್ ಬಂದವ್ರು ಸ್ವಚ್ಛ ಮಾಡ್ಕೊಂಡು ಕೂತರು ಅವ್ರ ಮುಂದಿನ ಜೀವನ ಅವ್ರಿಗೆ ಆಗ್ತೈತಿ. ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಏನು ಭವಿಷ್ಯದ ಹಂಗೆ ಆಗ್ತೈತಿ. ನಾವು ತಿದ್ದ ಬಡೆ ಮಾಡೋಕೆ ಆಗಂಗಿಲ್ಲ. ಆದಷ್ಟು ಮಟ್ಟಿಗೆ ಈಗ ಇಲ್ಲಿ ಏನು ನಾವು ಬಂದೇವ್ರಲ್ಲ ಇಷ್ಟರ ಎಲ್ಲರೂ ಒಂದು ಸ್ವಲ್ಪ ತಮ್ಮ ಮಕ್ಕಳಿಗೆ ಮೊಬೈಲ್ದಿಂದ ಜರ ದೂರ ಇಡ್ರಿ. ಮತ್ತು ಮಕ್ಕಳ ಮುಂದೆ ನಾವು ಮೊಬೈಲ್ ತೊಗೊಂಡು ಕೂತೀವಂದ್ರೆ ಅವ್ರು ಏನು ಮಾಡ್ತಾರೆ ರೀ, ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು. ನಮ್ಮ ಮೊಬೈಲ್ ನಾವು ಈಗ ಹೆಂಗೆ ನಾವು ಮೊಬೈಲ್ದಾಗ ಏನು ನೋಡ್ಕೊತ ಬಂದ್ರೆ ನಾವು ಇರ್ತಾರೆ, ನಮ್ಮ ಪಪ್ಪ ನಮ್ಮ ಮಮ್ಮಿನ ಮೊಬೈಲ್ ನೋಡ್ತಾರೆ, ಧಾರಾವಾಹಿ ನೋಡ್ತಾರೆ. ನಾವು ಯಾಕೆ ಶಿಕ್ಷಣ ಕಲಿಬೇಕು ಅಂತ ಒಂದು ಸ್ವಲ್ಪ ಇದನ್ನು ಮಾಡಿರಿ. ಮತ್ತು ರೈತರ ಕಡೆ ಒಂದು ಸ್ವಲ್ಪ ಎಲ್ಲರೂ ಒತ್ತು ಕೊಡ್ರಿ. ರೈತರು ಭಾರತ ದೇಶದಾಗ ಏನಂತಾರೆ ರೀ, ರೈತರು ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ಮೃದು ಹೇಳ್ತಾರೆ. ಬೆನ್ನೆಲುಬು ಅನ್ನಕ್ಕಷ್ಟ ಬೆನ್ನೆಲುಬು ಆಗೈತೆ ರೀ. ರೈತಿಗೇನು ಸವಲತ್ತಿಲ್ಲ, ರೈತ ಬೆಳೆದಂಥ ಬೆಳೆಗೆ ಕಿಮ್ಮತ್ತಿಲ್ಲ ರೀ. ಮತ್ತು ನಾವು ಈಗ ರೈತರು ಏನಾಗಿದ್ದೀವಿ ರೀ, ಸುಧಾಮರಾಗಿವ್ರಿ. ಅಂದ್ರೆ ಹೆಂಗೆ ಸರ, ಎಲ್ಲರೂ ನ್ಯಾಚುರಲ್ ಕೃಷಿಯನ್ಕ ಯಾರೂ ಮಾಡ್ತಾ ಇಲ್ಲ ಸರ್. ಎಲ್ಲರೂ ಈಗ ನಾವು ಕೊತ್ತಂಬರಿ ಹಾಕಿದ್ರೆ ಯಾವುದೋ ಒಂದು ಬದ್ನಿಕಾಯಿ, ಕೊತ್ತಂಬರಿ, ಕಾಯಿಪಲ್ಲೆ ನಾವು ಏನು ತಿನ್ನತ್ತೇವ್ರಲ್ಲ, ದಿನಕ್ಕೆ ಮಿನಿಮಮ್ ಸರ್ ಒಂದು 10 ರಿಂದ 5 ಗ್ರಾಮ್ ತನಕ ವಿಷ ತಿನ್ನತ್ತೇವ್ರಿ. ಏನೂ ತಿನ್ನತ್ತೇವೆ ನಾವು, ಎಲ್ಲರೂ ವಿಷನ ತಿನ್ನತ್ತೇವ್ರಿ. ನಾವು ಬೆಳಿತೇವೆ ಅಂದ್ರೆ ನಾವು ವಿಷನ ತಿನ್ನತ್ತೇವ್ರಿ. ಯಾಕ್ರಿ ಸರ, ಈಗ ಬಂದದ್ದು ಏನ್ರಿ, ಎಲ್ಲದಕ್ಕೂ ರೀ ಯಾವುದು ಬೆಳೆ ಮಾಡಿರಿ ಅದಕ್ಕೆ ಎಲ್ಲದಕ್ಕೂ
ಔಷಧ ಸ್ಪ್ರೇ ಬೇಕಾರೆ ಸರಿ. ಮತ್ತೆ ಸರ್ ಬದ್ನಿಕಾಯಿ ರೀ ಇಷ್ಟು ಇರ್ತದ್ರಿ ಮುಂಜಾನೆ ರೀ, ಅದಕ್ಕೆ ಔಷಧ ಸ್ಪ್ರೇ ಮಾಡಿದ್ರೆ ನೈಟಿಗೆ ನಾಳೆ ಮುಂಜಾನೆ ಅಂದ್ರೆ ಇಷ್ಟು ದೊಡ್ಡದಾಗ್ತದೆ. ಅದಕ್ಕೆ ಈಗ ನಮ್ಮ ಮನೆ ಹಚ್ಚಿ ನಮ್ಮ ಕಾಕನ ಮಗ ಇದನ್ನ ಬದ್ನಿ ಗಿಡ ಹಚ್ಚಾನ ಸರ್, ಅದಕ್ಕೆ ಔಷಧ ಸ್ಪ್ರೇ ಮಾಡ್ತಾರೆ ಸರ್. ಅವ್ರ ಒಂದು 4 ರಿಂದ 3 ತಾಸು ತನಕ ರೀ ಆಜು ಬಾಜು ಮನೆಗಳದವ್ರು ದನ ಕರ ಮನುಷ್ಯರ ಸಕಟ್ ಮುಗಿಸ್ಕೊಂತ ಅಷ್ಟು ಕೆಮಿಕಲ್ ಅಂತ ವಿಷ ಇದನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಸರ್. ಅದನ್ನ ಒಂದು ಸ್ವಲ್ಪ ಆದಷ್ಟು ಮಟ್ಟಿಗೆ ಎಲ್ಲರೂ ಸಾವಯವ ಕೃಷಿ ಮಾಡಿ ಏನಾಗ್ತೈತ್ರಲ್ಲ ರೇಷನ್ ವೈನ್ ಎಲ್ಲ ಕೊಟ್ಟೇನೆ ಅವ್ರಿಗೆ ಅಷ್ಟೆಲ್ಲ ಇವತ್ತು ಒಂದು ದಿವಸ ಏನವ್ರ ಆಹಾರ ಐತ್ರಲ್ಲ ಎಲ್ಲ ನಾನು ನೋಡ್ಬೋದು ಅಂತ ಹೇಳಿ ಅವ್ರಿಗೆ ಕೊಟ್ಟು ಬಂದೇನೆ ಸರ್. ಅದೇ ಒಂದು ನನಗೆ ಏನು ಅನಿಸ್ತೈತ್ರಿ, ನಾವು ಇಲ್ಲಿ ಕಲಿಸಿದ್ದಕ್ಕೆ ನಮಗೆ ಗುರುಗಳನ್ನ ಎಲ್ಲ ಕಲಿಸಿದ್ದಕ್ಕೆ ಇದೊಂದು ನಮಗೆ ದಾರಿ ದೀಪ ಆಗೈತ್ರಿ. ಇದೆಲ್ಲ ಹಿಂಗೆ ಮುಂದೆ ಹೊರ್ಕೊತ ಹೋಗಲ್ರಿ. ಇದು ಗುರುವನ್ನ ಸಿದ್ದೇಶ್ವರ ಅಜ್ಜಗಳು ಸಾಲಿ ಅಂದ್ರೆ ಸಿದ್ದೇಶ್ವರ ಅಜ್ಜಗಳು ಹಿಂದೆ ಮಾಡಿದಂಥ ಶಕ್ತಿ ಪವಾಡ ಶಕ್ತಿ ಇದೆಲ್ಲ ನಮ್ಮನ್ನ ಇಲ್ಲಿ ಕರಿತರ ಕಾರಣ ಅಂದ್ರೆ ಸಿದ್ದೇಶ್ವರ ಅಜ್ಜಗಳು ರೀ. ಅವ್ರು ಯಾವತ್ತು ಸಿದ್ಧ ಇದ್ದಾರದ್ರಿ, ಅವ್ರು ಎಲ್ಲರೂ ಇಲ್ಲಿ ಸಿದ್ಧ ಇದ್ದಾರೆ ನಾವು ರೆಡಿ ಮಾಡಿದಾರ್ರಿ. ನಮ್ಮ ಬಗ್ಲಾದ ಒಂದು ಮಾತು ಹೇಳ್ತಾರ್ರಿ, ಇಲ್ಲಿ ಭೂಮಿ ತಲೆ ಮ್ಯಾಗ ಯಾವುದು ಇಲ್ಲಿ ಶಾಶ್ವತ ಅಲ್ರಿ, ಇದೆಲ್ಲ ಒಂದು ನಶ್ವರ ಐತ್ರಿ. ಇರೋ ತನಕ ಎಲ್ಲರೂ 4 ದಿವಸ ನನ್ನವರು ತನ್ನವರು ಅನ್ನೋದೊಂದು ಬಾಳು ಬದುಕೋದೊಂದು ಇದನ್ನ ಮಾಡೋದೈತ್ರಿ. ಅದ್ರ ಸಲುವಾಗಿ ಎಲ್ಲರೂ ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಕಲಿಸ್ರಿ. ಆದಷ್ಟು ಮಟ್ಟಿಗೆ ಮೊಬೈಲ್ನಿಂದ ದೂರ ಇಡ್ರಿ. ಇದೊಂದು ನಿಮಗೆ ಎಲ್ಲ ಕಳಕಳಿ ವಿನಂತಿ. ಮತ್ತು ಯಾರು ನಮ್ಮ ಗೆಳೆಯರು ನೋಡ್ರಪ್ಪ ಗುಟ್ಕಾ ಸ್ಟಾರ ಕುಡಿತಕ್ಕೆ ಯಾರು ಒಳಗಾಗಿಲ್ಲ ಅವ್ರೊಂದು ಸ್ವಲ್ಪ ಜರ ಬಂದ್ ಮಾಡ್ರಿ. ಎಲ್ಲ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಜೀವನ ಬಗ್ಗೆ ಒಂದು ಸ್ವಲ್ಪ ಎಲ್ಲ ವಿಚಾರ ಮಾಡ್ಕೊಡ್ರಿ. ಯಾಕಂದ್ರೆ ನಮ್ಮ ಮುಂದೆ ಕಲಿಸಿದಂಥ ಗುರುಗಳದಾರು ಈಗ 400 ಇಲ್ಲ ಇಲ್ಲಿ ನಾವು ಜೀವನದಾಗ ಏನು ಒಂದು ಈಗ ನನ್ನ ವೇಟ್ ಐತೆ ಅನ್ನೋದು ಅಷ್ಟೇ ಜಾಸ್ತಿ ಐತ್ರಿ. ನಾನು ಸರ ಯೋಗಾಸನ ಶಿಬಿರ ಮಾಡಿದ್ದೆ, SSY ಮಾಡಿದ್ದಾರೆ. ಏನು ಜೀವನದಾಗ ಮಾಡೋದಿಲ್ಲ ಹರ್ಬಲ್ ಒಂದು ಯೂಸ್ ಮಾಡಿದ್ದಾರೆ. ಈಗ ಅದ್ರ ನನಗೆ ಎಲ್ಲರೂ ಅಂತಾರೆ ಏನು ಸೇರ್ತಿಗೆ ಮಾಡ್ತಾರೆ ಇಷ್ಟು ಮಟ್ಟದ ಎಲ್ಲರೂ ಅಂತಾರೆ ಸರ. ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ರೀ, ಇದೀಗ ಯಾವಾಗೂ ಮನುಷ್ಯನಿಗೆ ರೀ ಅವ್ನ ಶರೀರ ಯಾವಾಗೂ ಭಾರ ಅಲ್ರಿ. ನಾ ಈಗ ಸರ್ 1 ತಾಸು ವಜ್ರಾಸನದಾಗ ಇಲ್ಕೊಂಡಿದ್ರೆ 1 ತಾಸು ವಜ್ರಾಸನದಾಗ ಕೊಂಡು ಅಷ್ಟು ಯಾಕಂದರೆ ನನ್ನಲ್ಲಿ ಎನರ್ಜಿ ಅದು ಈಗ ಸೇರ್ಗೆ ಮಾಡೋಕ್ಕೆ ಎಲ್ಲದಕ್ಕೂ ಎಲ್ಲ ಹತ್ತಂಗಿಲ್ಲ ಸರ. ನಾನು ಎಲ್ಲರ ಜೊತೆ ಚಾಲೆಂಜ್ ಮಾಡಿದೆ ಸರ. ಈಗ ಆದ ಕಾರಣ ಎಲ್ಲ ಏನೈತ್ರಿ ನಮ್ಮ ಗೆಳೆಯರು ಏನು ಬಂದ್ರಲ್ಲಿ ಎಲ್ಲ ಸರ್ ನೋಡ್ರಿ ಹಿಂಗೆ ಒಂದು ಜನ ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ ವಿದ್ಯಾಲಯ ಸಿದ್ದೇಶ್ವರ ಅಪ್ಪಗಳ ಹೆಸರು ಹಂಗೆ ಮುಂದೆ ಹೊಡಿಲ್ರಿ. ಎಲ್ಲ ಗುರುವಂದಗಳು ಮುಂದೆ ಈಗ ಸದ್ಯ ಇದ್ದಂಥ ಚಾಲ್ತಿ ಇದ್ದಂಥ ಗುರುಗಳು ಎಲ್ಲ ಶಿಕ್ಷಣ ಒಳ್ಳೇದು ಕೊಡ್ರಿ. ಮತ್ತು ಇಲ್ಲಿ ನಮ್ಮ ಆಜು ಬಾಜು ಜರ ಒಂದು ಸ್ವಲ್ಪ ಹೇಗೈತ್ರಿ ಸರ್, ಹಾಸ್ಟೆಲ್ದಲ್ಲಿ ಇರುವಂಥ ಜೀವನ ಭಾಳ ಕಷ್ಟ ಐತ್ರಿ ಸರ್. ಹಾಸ್ಟೆಲ್ದಲ್ಲಿ ಬರುವಂಥ ಮಕ್ಕಳು ಹೆಂಗಿರ್ತಾರೆ ಸರ್, ಎಲ್ಲ ಬಡತನ ಫ್ಯಾಮಿಲಿಯಿಂದ ಬಂದಿರ್ತಾರೆ ಸರ್. ಒಂದು ಸ್ವಲ್ಪ ಅವ್ರ ಕಡೆ ಗಮನ ಇರಲಿ ಸರ್ ಅಂತ ಹಾಸ್ಟೆಲ್ದಲ್ಲಿ ಒಂದು ಸ್ವಲ್ಪ ಏನಾಗ್ತದೆ ಅಸ್ತವ್ಯಸ್ತ ಆಗ್ತಿರ್ತದೆ ಸರ್. ಅಡಿಗೆದಾಗಲಿ ಯಾವುದಾಗಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತಿರ್ತದೆ ಸರ್. ನೀವು ಇಲ್ಲಿರೋಂಥ ಗುರುಗಳ ಒಂದು ಸ್ವಲ್ಪ ಆ ಕಡೆ ಲಕ್ಷ್ಯ ಮಾಡಿ ಅವ್ರ ಕಡೆ ಒಂದು ಸ್ವಲ್ಪ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ನಾವು ಹಾಸ್ಟೆಲ್ದಲ್ಲಿ ಕಲಿತಂಥ ನಮ್ಮ ಈ ಸಿದ್ದೇಶ್ವರ ವಿದ್ಯಾಲಯಕ್ಕೆ ನಾವು ಹೃದಯ ಧನ್ಯವಾದಗಳು ಹೇಳ್ತೇನೆ ಸರ್. ಸರ್ವೇ ಜನ ಸುಖಿನೋ ಭವಂತು. ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಗೆಳೆಯರಿಗೆ ಮತ್ತು ಈ ಗುರುಗಳೊಂದಿಗೆ ಸಿದ್ದೇಶ್ವರ ವಿದ್ಯಾಲಯಕ್ಕೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೇವೆ ಸರ್. ನಾ ಯಾವತ್ತೂ ಸ್ಟೇಜ್ ಮೇಲೆ ಹೋಗಿ ಮಾತಾಡೇನಿ ರೀ, ಫಸ್ಟ್ ಟೈಮ್ ಮಾತಾಡ್ತೀನಿ ರೀ. ತಪ್ಪಾದಲ್ಲಿ ದಯವಿಟ್ಟು ಎಲ್ಲ ಗುರುಗಳು ಕ್ಷಮಿಸಿ. ನಾನು ಕೆಲಸ ಮಾಡೋದ್ರಿ ಉಗಾರ್ಸೋದು ಫ್ಯಾಕ್ಟ್ರಿ ರೀ, ಅಗ್ನಿಶಾಮಕರಾಗಿ ಈ ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪಿ ಶಾಲೆಗೆ ರೀ 2003ನೇ ಬ್ಯಾಚ್ ರೀ. ನಾವು ಭಾಳ ದಟ್ಟ ಅಂದ್ರೆ ದಟ್ಟ ರೀ. ಎಸ್ ಪಟೇಲ್ ಸರ್ ಆಗಲಿ ಜಗದತ್ ಸರ್ ಆಗಲಿ ಇವರೆಲ್ಲ ನಮಗೆ ಭಾಳ ಚಲೋದಿಂದ ಹೇಳಿದಾರೆ ರೀ. ಕರಪ್ ಸರ್ ಹೋಗ್ರಿ, ಆಮೇಲೆ ಕ್ಲಾಸ್ ಟೀಚರ್ ಇವರೆಲ್ಲ ನಮ್ಗೆ ಪ್ರೀತಿಯಿಂದ ಭಾಳ ಚಲೋ ಅಂದ್ರೆ ಹೇಳ್ಯಾರ ಅವ್ರು. ಈಗ ನಮ್ಗೆ ಬರ್ದಿಲ್ಲ ಏನು ಬೇದಿಲ್ಲ ಪ್ರೀತಿಯಿಂದ ನಮ್ಗೆ ಕಲಿಸಿದಾರೆ. ಅದ್ರಾಗ ಮತ್ತು ನಮ್ಗೆ ರೀ ಕಾರ್ಯ ಸ್ವರೂಪ ಇಲ್ಲದ್ರಿ ಅದು ನಮ್ಗೆ ಸ್ವಲ್ಪ ನೋವಾಯ್ತು ರೀ. ಯಾಕಂದ್ರೆ ಅವರು ಹುಡುಗಿದಾರು ಹೊರಗೆ ರೀ. ನಂಗೆ ಮಾತಾಡೋಕೆ ಸ್ವಲ್ಪ ಧೈರ್ಯ ಸಾಕಾಗತ್ತೆ ರೀ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಮಾತಾಡ್ತೇವೆ ಹಾಗೆ. ಮತ್ತು ರೀ AR ಪಟೇಲ್ ಸರ್ಗಳು ರೀ ನಮ್ಗೆ ಕಾಗವಾಡದಾಗ ನಾವು ಒಂದು ವರ್ಷ ಇದ್ದೀವಿ. ಅಲ್ಲಿ ನನಗೆ ಭಾಳ ಸರ್ಗಳು ಹೆಲ್ಪ್ ಮಾಡಿದಾರೆ ರೀ. ಇಷ್ಟು ಹೇಳಿರಿ ನಾವು 2 ಮಾತು ಮುಗಿಸ್ತಾನೆ ರೀ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಎಲ್ರಿಗೆ ಮೊದಲನೇದಾಗ ಕ್ಷೇತ್ರ ಕೇಳ್ತೀನಿ. ಯಾಕಂದ್ರೆ ನಂಗೆ ಮಾತಾಡಕ್ಕೆ ಬರ್ತೀವಿ ಆದರೆ ಭಾಷೆ ಮಾಡಕ್ಕೆ ಬರಲ್ಲ. ಈ ಭಾಳ 20 ವರ್ಷ ಬಳಕ ಭೇಟಿಯಾಗಿವಿ. ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಯಾರು ಐಡಿಯಾ ಕೊಟ್ಟಾರಲ್ಲ ಅವರಿಗೆ ಮೊದಲು ನನ್ನ ಧನ್ಯವಾದ. ಯಾಕಂದ್ರೆ 20 ವರ್ಷ ಬಿಟ್ಟು ನೆನಪು ಮಾಡ್ಕೋದ ಒಂದು ಭಾಳ ದೊಡ್ಡ ವಿಷಯ ಇದೆ. ಯಾಕಂದ್ರೆ ಸ್ಕೂಲ್ ಬಿಟ್ಟು ಬಳಕ ಹೋದೇವಂದ್ರೆ ಅವ್ರವ್ರ ಆ ದಾರಿ ಅವ್ರು ನೋಡ್ಕೋತಾರೆ.
ಆದ್ರೆ 20 ವರ್ಷ ಬಿಟ್ಟು ಬಳಕ ಈ ಥರ ಮಾಡೋಣ ಅಂತೇಳಿ ಯಾರು ಒಂದು ವಿಚಾರ ಮಾಡ್ಯಾರ ಅವರು ಭಾಳ ಹೃದಯವಂತರ ಅನ್ಕೋಬೋದು. ಮತ್ತು ಈ ಸ್ಕೂಲಿಗೆ ಈ ದಿವ್ಯ ಚೇತನ ಅಂತ ದಿವ್ಯ ಶಕ್ತಿ ಅಂತ ಯಾರಂದ್ರೆ ಅದ್ರ ನಮ್ಮ ಸಿದ್ದೇಶ್ವರಪ್ಪ ಅವ್ರನ್ನೂ ಒಂದು ಸರಿ ನೆನಪು ಪಡ್ಕೊಳ್ಳಿ ಈ ಸಂದರ್ಭಗಳು. ಯಾಕಂದ್ರೆ ಅವ್ರ ಹೆಸರಲ್ಲೇ ಸ್ಟಾರ್ಟ್ ಆಗೈತೆ ಅಂದ್ರೆ ಇಲ್ಲಿ ತಕ ಬೆಳೆದತ್ತಂದ್ರೆ ಅವ್ರು ಇಲ್ಲ ಅಂದ್ರೂ ಅದು ಅವ್ರ ಶಕ್ತಿ ಇಲ್ಲಿ ಯಾವಾಗಲೂ ಕೇಂದ್ರೀಕೃತ ಆಗಿರುತ್ತೆ. ಸಿದ್ದೇಶ್ವರಪುರ ಅಂದ್ರೆ ಅದೊಂದು ಶಕ್ತಿ ಇದ್ದಂಗೆ. ಅವ್ರ ಇರಲಿ ಬಿಡಲಿ ಅವ್ರ ಒಟ್ಟು ಇರ್ಲಾರ ಶರೀರ ಅಂದ್ರೆ ಶಾಶ್ವತ, ಇರೋ ಶರೀರ ಅದು ಏನ ಒಂದು ಕ್ಷಣಿಕ, ಇರ್ಲಾರ ಶರೀರ ಯಾವತ್ತಿದ್ರು ಅದೇ ಶಾಶ್ವತ. ಮತ್ತು ಈ ಕಾರ್ಯಕ್ರಮ ಬಂದಂಥ ನಮ್ಮ ಗೆಳೆಯರು ನಿಮಗೆ ಮತ್ತೆ ಭಾಳ ಧನ್ಯವಾದಗಳು. ಯಾಕಂದ್ರೆ ಎಲ್ಲೆಲ್ಲೋ ಕೆಲಸಕ್ಕೆ ಇರ್ತೀರಿ, ಊರೊಳಗೂ ಇರ್ಬೋದು ಅಥವಾ ಭಾಳ ದೂರ ಇರ್ಬೋದು. ಇವತ್ತು ನೀವು ಬಿಡುವು ಮಾಡ್ಕೊಂಡು ಬಂದದಕ್ಕೆ ನಿಮಗೆ ಭಾಳ ನಮ್ಮ ಕಡೆಯಿಂದ ಧನ್ಯವಾದ. ಮತ್ತು ನಮ್ಮ ಗೆಳತಿಯರೆಲ್ಲ ಬಂದಾಗ ಇವರಿಗೂ ಭಾಳ ಧನ್ಯವಾದ. ಯಾಕಂದ್ರೆ ನೀವು ಸ್ವಂತ ಡಿಸಿಷನ್ ತೊಗೊಳಕ್ಕೆ ಚಾನ್ಸ್ ಇರೋದು. ಈಗ ಡಿಸಿಷನ್ ಬೇರೆ ಕಡೆಗೆ ಬರ್ಬೇಕಾಗತ್ತೆ. ಮತ್ತು ನಿಮಗೆ ಕಳಿಸ್ಕೊಟ್ಟಂತ ನಿಮ್ಮ ಪತಿದೇವರೊಳಗೆ ನನ್ನ ಕಡೆಯಿಂದ ಮೊದಲು ಧನ್ಯವಾದಗಳು. ಯಾಕಂದ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೊರಗಲ್ಲ ಮಾತಾಡಕ್ಕೆ ಒಂದೊಂದ್ಸರಿ ವಿಚಾರ ಮಾಡ್ಬೇಕಾಗೈತೆ ಸ್ವಂತ ಡಿಸಿಷನ್. ನಿಮ್ಮ ಪತಿದೇವರೊಳಗೂ ನಾ ಕೇಳಿ ತೇಡ. ಮತ್ತು ಗುರುಗಳಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಬಂದದಕ್ಕೆ ಒಂದು ಸೆಂಟರ್ ಆಫ್ ಅಟೆನ್ಷನ್ ಅಂದ್ರೆ ನೀವು ಆಗ್ತೀರಿ ಇವತ್ತು. ಮತ್ತು ಸಡನ್ ಆಗಿ ಮಾತಾಡೋಂಥ ಕರೆದಕ್ಕೆ ಯಾವ ವಿಷಯಗಳು ಹೊಳಿತಾ ಇರಲಿ ಅಂತ. ಯಾಕಂದ್ರೆ ನಾವು ಯಾವತ್ತು ಸ್ಟೇಜ್ ಮೇಲೆ ಸ್ಕೂಲ್ ಒಳಗಿದ್ದಾಗಂತೂ ನಾವು ಸ್ಟೇಜ್ ಐತಂದ್ರೆ ಭಾಳ ನಾವು ಟೇಬಲ್ ಎತ್ತಕ ಕುರ್ಚಿಕ ಬರ್ಬೋದು, ಬಟ್ ಮುಂದಾಗಿ ಮಾತಾಡಕ್ಕೆ ಯಾವತ್ತೂ ಬರ್ತಿಲ್ಲ. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಏನೋ ಸ್ಕೂಲ್ ಬಿಟ್ಟು ಹೋಗ್ಬೇಕು, ಏನೋ ಒಂದು ಸ್ವಲ್ಪ ಜ್ಞಾನ ಈಗ ಆ ಥರ ಇರಬಾರ್ದಾಗಿತ್ತು ಅನ್ನೋದು ಒಂದು ಧ್ಯಾನದಾಗಿ ಏನೋ ಭಾಳ ಮುಂದೆ ಹೋಗ್ಲಿಕ್ಕನು ಅಟ್ಲೀಸ್ಟ್ ಭಾಳ ಹಿಂದಂತೂ ಇಲ್ಲ. ಮತ್ತು ನಮ್ಮ ಗೆಳೆಯರುಗಳು ಹಂಗಂದ್ರೆ ಮೊದಲನೇದಾಗಿ ನಾ ಇಲ್ಲಿ ಸ್ಕೂಲಿಗೆ ಬಂದಾಗ ನೀ ಯಾರು ಅಂತ ಕೇಳಿದ್ರೆ ನಾ ಯಾವತ್ತೂ ನನ್ನ ಹೆಸರು ಹೇಳ್ತಿರ್ಲಿಲ್ಲ. ನಾ KS ಬರೋರ ಮಗ ಅಂತ ಹೇಳ್ತೀನಿ. ಯಾಕಂದ್ರೆ ಸೇಫ್ಟಿ ಸಲುವಾಗಿ. ಯಾಕಂದ್ರೆ ಊರು ಬಿಟ್ಟು ಎಂದೂ ಬಂದಿರಲಿಲ್ಲ. ಪ್ರೈಮರಿ ಎಲ್ಲ ಅಲ್ಲೇ, ಮತ್ತು ಇಲ್ಲಿ ಬಂದ್ಬೇಕು ಒಂಥರ ಜಾತ್ರೆಯಾಗ ಬಂದಂಗೆ ಆಯ್ತು. ಬಟ್ ಸೇಫ್ಟಿಗೆ ಬಂದೆವು. ಅದ್ರ ಮುಂದೆ ಏನಾಕತಿ ಗೊತ್ತಿರಲಿಲ್ಲ. ಒಟ್ಟು KS ಬರೋರ ಮಗ. ಆಮೇಲೆ ನನ್ನ ಹೆಸರು. ಯಾಕಂದ್ರೆ ನಂದು ಯಾವುದು ಐಡೆಂಟಿ ಇರೋಂಗಿಲ್ಲ. ಇವತ್ತಿಗೂ ನನಗೆ ಇಷ್ಟೆಲ್ಲ ಗುರುಗಳಾಗ ಹಚ್ಕೊಂಡು ಮಾತಾಡೋದಕ್ಕೆ ಕಾರಣ ಅಂದ್ರೆ KS ಅವರು. ಇಲ್ಲಿ ಗುರುಗಳ ಮನೆಯೊಳಗೆ ಚಿಕ್ಕಪ್ಪ ಎರಡೂ ಕಡೆ ಅವರು ಭಾಳ ಏನೋ ಸಮತೋಲದಿಂದ ಕಾಯ್ಕೊಂಡಿದ್ದರು ಅವರು. ಇಲ್ಲಿದ್ದು ಇಲ್ಲಿ ಅಲ್ಲಿ ಇಲ್ಲಿ ಏನ್ರಿ ನಾವು ತಪ್ಪು ಮಾಡಿದ್ವಿ ಅಂದ್ರೆ ನನಗೆ ಮನ್ಯಾಗ ಎಂದೂ ಕೇಳ್ತಿಲ್ಲ. ಮತ್ತು ಅಲ್ಲಿ ಏನೋ ನಾವು ಮನ್ಯಾಗ ಹೆಂಗೆ ಇರ್ತೀವಿ ಅನ್ನೋದು ಇಲ್ಲಿ ಏನೋ ಇರ್ತೇವೆ. ಅಲ್ಲಿದ್ದಿಲ್ಲೇ ಇಲ್ಲಿದ್ದಿಲ್ಲ. ಅವ್ರ ಗುರುಗಳಾಗಿ ಮತ್ತು ಅವರು ನಮ್ಮ ಚಿಕ್ಕಪ್ಪ ಆಗಿ ಹೆಂಗೆ ಇರಬೇಕು ಅನ್ನೋದು ಅದರಿಂದ ಭಾಳ ಬರ್ತದೆ. ಮತ್ತು ನಾವು ಸ್ಕೂಲ್ ಟೈಮ್ ಒಳಗಂತೂ ಖರೆ ಹೇಳ್ಬೇಕಂದ್ರೆ ನಾವು ಏನು ವಿದ್ಯಾಭ್ಯಾಸ ವಿಷಯದಂತೂ ಪಾಸ್ ಆದ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ಇದ್ದೀವಿ ನಾವು. ಏನೋ ಆದರೂ ಅದನ್ನ ಒಂದು ನಾನು ಚಾಲೆಂಜ್ ಆಯ್ತು ಬನ್ನಿ ಮಾತ್ರ. SSLC ಒಳಗೆ ಹಂಗೂ ಹಿಂಗೂ ಒಟ್ಟು ಫಸ್ಟ್ ಅಟೆಂಪ್ಟ್ದಾಗ ಪಾಸ್ ಆಗೀನಿ. ಬ್ಯಾಕ್ ಯಾವ ಹೊಡಿಲಿಲ್ಲ. ಅದ ಒಂದು ಹುರುಪಿನಾಗ ಸೈನ್ಸ್ ಮಾಡಿ ನನ್ನ ಮಾರ್ಕ್ಸ್ SSLC ಬಿದ್ದಿದ್ದೇನೆ 65%. ನನಗೆ ಪರ್ಸೆಂಟೇಜ್ ಎಷ್ಟಾಗಿತ್ತು ಅಂತ ನನಗೂ ಗೊತ್ತಿಲ್ಲ. ಶಾಪರ್ ಸರ್ ನನಗೆ ಫೋನ್ ಹಚ್ಚಿ ಹೇಳ್ರಿ. ಯಾಕಂದ್ರೆ ಅದನ್ನು ರಿಸಲ್ಟ್ ನೋಡೋದು ಹೆಂಗೆ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಾ PUC ಸೈನ್ಸ್ ಮಾಡಿ BSc ಮಾಡಿ CET ಬರೆದು MSc ಬಯೋಟೆಕ್ ಮಾಡಿ KC ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಮುಖ್ಯವಾಗಿ ದಟ್ಟೆ ಸರಿ ನಾವು ಭಾಳ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಆ ಟೈಮ್ದಾಗ ನಾವು ಅಷ್ಟು ಸೀರಿಯಸ್ ಅಲ್ಲ. ಯಾರಿಗೆ ಹೆಂಗೆ ಮಾತಾಡೋದು ಏನೋ ಒಂದು ಗ್ರೂಪ್ ಒಳಗದಾಗ ಚೆನ್ನಾಗಿರುತ್ತೆ ಸರ್. ಅದೇನೋ ಒಂದು ನೆನಪು ಮಾಡಲ್ಲ, ಬಟ್ ಆಯ್ತು ಸರ್. ಯಾಕಂದ್ರೆ ಅಲ್ಲಿ ನಮ್ಮ ಗೆಳೆಯ ಏನು ಮಾರುತಿ ಆಯ್ತು ಸರ್ ಹೋಗ್ತೀನಿ ಬೇಡ MSc ಬಯೋಟೆಕ್ ಮಾಡಿ. ಆಮೇಲೆ ಮದ್ರಾಸ್ ಫರ್ಟಿಲೈಸರ್ ಅಂತೇಳಿ ಅದು ಬಯೋಟೆಕ್ ಅಲ್ಲ, ಅದಕ್ಕೆ ಫರ್ಟಿಲೈಸರ್ ಕ್ಯಾಂಪಸ್ ಆಗಿತ್ತು. ಬಟ್ ಬೆಂಗಳೂರು ಜೀವನ ಬೇಡ ಅನಿಸ್ತು ನನಗೆ. ಲೋಕಲ್ ಯಾಕಂದ್ರೆ ಜಮೀನು ಐತಿ, ಫ್ಯಾಮಿಲಿ ಇರ್ತೈತಿ, ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ. ಈಗ
ಒಟ್ಟು 6ಕ್ಕೆ ಏರಲಿಲ್ಲ ಅಂದ್ರೆ 3ಕ್ಕೆ ಇಳಿದಿಲ್ಲ. ಜಾಬ್ನು ಮಾಡತ್ತೀನಿ, ಜಮೀನು ಐತಿ. ಓಕೆ, ಈಗಲೂ ಏನು ಕಾಲ ಮಿಂಚಿಲ್ಲ, ನಾವು ಭಾಳ ಮುಂದೋಗಿಲ್ಲ ಅನ್ನೋದು. ಮುಂದೋಗಿಲ್ಲ ಅಂದ್ರೆ ನೌಕರಿನ ಅನ್ನೋದು ಒಂದೇ ಆಗಂಗಿಲ್ಲ, ಭಾಳ ದಾರ ಇದಾವೆ ಜೀವನದಾಗ. ಯಾಕಂದ್ರೆ ಅದಕ್ಕೆ ರೀಚ್ ಮಾಡೋದಂದ್ರೆ ಈಗ ಏನಾಕತಿ, ತಂದೆ ತಾಯಿಗಳು ನಮಗೆ 2 ವಿಷಯ ಬಿಟ್ಟರೆ ಮತ್ತೇನೂ ಕಲ್ಸಂಗಿಲ್ಲ. ಒಂದು ಮಾರ್ಕ್ಸ್, 2ನೇದು ಸ್ಯಾಲ್ರಿ. ಇದು 2ನ್ನ ಯಾರು ತಗೋದಾರ ಅದನ್ನ ಸಕ್ಸಸ್ ಅಂತ ಅನ್ಕೊಂಡ್ರೆ ಅದು ಒಂದು ಚೌಕಟ್ಟಿನೊಳಗೆ ಅನ್ಕೋಬೇಕಾಗಿ. ಯಾಕಂದ್ರೆ ನಾವು ಓದೋ ಪುಸ್ತಕದೊಳಗೆ ಯಾರ ಹೆಸರು ಬದಿರ್ತಲ್ಲ ಅವ್ರ ಸ್ಕೂಲ್ದ ಮೂವತ್ತಿನೂ ನೋಡ್ಕೊಂಡು ಹೋಗ್ಬೋದು. ಅವ್ರದ್ದು ಹೆಸರುಗಳು ಸ್ಕೂಲ್ ಒಳಗೆ ಪುಸ್ತಕದೊಳಗೆ ಬರ್ತಾವ್ರೆ. ಅವರು ಸ್ಕೂಲು ಇದನ್ನು ಬಿಟ್ಟು ಬೇರೆನೂ ಏನೋ ಸಾಧನೆ ಅಂದ್ರೆ ಬೇರೆ ಭಾಳ ಆಗಿಬಿಡ್ತದೆ. ಅದೊಂಥರ 360 ಡಿಗ್ರಿ ಇದ್ದಾಗ ಮಾರ್ಕ್ಸು ಮತ್ತು ಜಾಬ್ 2ರಾಗ ಬರಲ್ಲ. ಯಾಕಂದ್ರೆ ಜಾಬ್ ಮಾಡೋರು ಆ ಕಂಪ್ನಿ ಕಟ್ಟಿದ ಹೆಬ್ಬೆಟ್ ಇರ್ತಾನೆ ಇಲ್ಲ, ಭಾಳ ಅಂದ್ರೆ ಹೈಸ್ಕೂಲ್ ಪಾಸ್ ಆಗಿರ್ಬೋದು. ಅದಕ್ಕೆ ಸಾಧನೆ ಅನ್ನೋದಕ್ಕೆ ಒಂದೇ ವಾಕ್ಯದಾಗ ಹೇಳುವಂಥದ್ದಲ್ಲ. ಸಾಧನೆಗೆ ಅರ್ಥ ನಿಮ್ಮಿಂದನೂ ಬರ್ಬೋದು. ಬೇರೆ ಹೇಳಿದ್ದೆ ಯಾರು ಹೇಳ್ಯಾರ ಆ ಸ್ಟೇಟ್ಮೆಂಟ್ ಯಾಕೆ ಇಟ್ಕೋಬೇಕು? ಈಗೆಲ್ಲ ಮುಗಿದೋದಕ್ಕತಿ ಒಂದು ಮಾರ್ಕ್ಸು, ಒಂದು ಜಾಬು. ಈಗೂ ಐತಿ ನಮ್ದು ಏನೀಗ 34 ಒಬ್ಬರು 60 ಏಜಿಗೆ ಏನೇನೆಲ್ಲ ಮಾಡ್ಯಾರ. ಅಂಥವ್ ನಾವು ಇನ್ಸ್ಪಿರೇಷನ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೊಂದು ದೃಷ್ಟಾಂತ ಹೇಳ್ತೇನೆ. ಅಂದರೆ ಜೀವನದಾಗ ಇದು ಎಲ್ಲಿ ಯೂಸ್ ಆಕತಿ ಇಲ್ಲ. ಮಾತಾಡೋ ಭಾಷೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದರೆ ಯಾವ ಮಾತುಗಳು ಎಲ್ಲಿ ಉಪಯೋಗ ಬರ್ತಾವ ಅಂತ ಹೇಳೋಕ್ಕಲ್ಲ. ಅದ್ರಾಗಿನ ಒಂದು ನಿಮ್ಗೊಂದು ಮಾತು ಹೇಳ್ತು. ಈಗ ಒಬ್ಬ ಗುರು ಇರ್ತಾನೆ, 2 ಶಿಷ್ಯರು ಇರ್ತಾರೆ. 2 ಶಿಷ್ಯರು ಎಲ್ಲ ವಿಷಯದಾಗೂ ಸಮವಾಗಿ ಬಲವಂತರು ಇರ್ತಾರೆ. ಆದರೂ ಗುರುಗೆ ಏನಂದ್ರೆ ಇದ್ರೊಳಗೆ ಒಬ್ಬರ ಎದುರಾಗ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಅಂತ ಅನಿಸ್ತೈತೆ ಅವ್ರಿಗೆ. ಇದುವರೆಗೂ ಗೊತ್ತು ಮಾಡ್ತೀವಿ, ಎಲ್ಲರೂ 2 ಸಮಾಧಾನತೆ ನಡೆಸಿದಿರತ್ತೆ. ಆದರೂ ಯಾವತ್ತಿದ್ರೂ ಒಮ್ಮೆ ಕಡಿಮೆ ಹೆಚ್ಚು ಎದುರಾಗ್ರೆ ಇರ್ಬೋದಲ್ಲ, ಅಥವಾ ಒಂದು ವಿಷಯದಾಗ ಹೆಚ್ಚು ಒಂದು ವಿಷಯ ಕಡಿಮೆ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಇಬ್ಬರಿಗೂ ಒಂದು ಅವ ಪರೀಕ್ಷೆ ಮಾಡ್ತಾನೆ. ಭಾಳಷ್ಟು ದೊಡ್ಡ ಗಿಡಗಳು ಇರ್ತಾವೆ. ಅದನ್ನು ಯಾರು ಜಲ್ದಿ ಈ ಕೊಡಲಿಯಿಂದ ಕಡಿತಾರಲ್ಲ ಅವರು ಹೆಚ್ಚು ಏನೋ ಸಾಮರ್ಥ್ಯವಂತರು ಅಂತ ಹೇಳ್ತಾನೆ ಅವನು. ಆಯ್ತು, ಮರುದಿವಸ ಸೂರ್ಯೋದಯಕ್ಕನ ಬಂದು 2 ಕಡಿಲಕ್ಕೆ ಚಾಲು ಮಾಡ್ತಾರೆ. ಒಬ್ಬ ಸ್ವಲ್ಪ ಜಲ್ದಿ ಕಡಿತಾನೋ, ಇನ್ನೊಬ್ಬ ಸ್ವಲ್ಪ ಲೇಟ್ ಮಾಡಿ ಕಡಿತಾನೆ. ಆಯ್ತು, ಲೇಟ್ ಮಾಡಿ ಕಡ್ದವಂತೂ 2ನೇ ನಂಬರ್, ಫಸ್ಟ್ ಜಲ್ದಿ ಕಡ್ದವ 1ನೇ ನಂಬರ್. ಆಯ್ತು, ಅವ ಹೋಗ್ತಾನೆ. ಸಾಧನೆ ಮಾಡಕ್ಕೆ ಸಾಧನೆಯನ್ನ ಒಂದು ಗುರಿಯಾಗಿರ್ಬೇಕು. ವಿದ್ಯಾರ್ಥಿ ಜೀವನ ಮುಗ್ದೈತಿ, ಈಗ ಸಂಸಾರಿಕ ಜೀವನ ಬಂದೈತಿ. ಅದು ಏನು ಒಂದು ಚೌಕಟ್ಟ ಇದನ್ನ ಬಂಧನ ಅನ್ಕೊಳಂಗಿಲ್ಲ. ಒಂದು ಫ್ಯಾಮಿಲಿನ ತೊಗೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದು. ಸಾಧನೆಗೆ ಭಾಳಷ್ಟು ಹೆಸರು ಅದಾವೆ. ಅದಕ್ಕೇನೈತಿ ಇಷ್ಟ ನನಗೆ ಮಾತಾಡಕ್ಕೆ ಈ ಒಂದು ನಾನು ಹೇಳಿದ್ದು ಒಂದು ದೃಷ್ಟಾಂತ ಎಲ್ಲಿ ಯೂಸ್ ಆಕತ್ತೆ ಅನ್ನೋದು ಹಿಂಗ ಯೂಸ್ ಆಕತ್ತೆ ಹೇಳಲ್ಲ. ನೀವು ಯಾವ ರೀತಿ ಬೇಕಾದ್ರೆ ಚಾಲೆಂಜ್ ಆಗ್ತದೆ. ನೀವು ಏನೋ ಮಾಡೋದಿದ್ರು ಹೇಳಿದ್ಕೊಳ್ಳಿ ಕೆಲಸ ಮಾಡೋದಕ್ಕಿಂತ ಮೊದಲು ಪ್ರಿಪ್ರೇಷನ್ ಇಟ್ಕೊಳ್ಳಿ. ಪ್ರಿಪ್ರೇಷನ್ ನಾವು ಹೈಸ್ಕೂಲ್ ಇದ್ದಾಗ ಪ್ರಿಪ್ರೇಷನ್ ಒಂದು ಇರ್ತಿಲ್ಲ. ನಾಳೆ ಎಕ್ಸಾಮ್ ಇದ್ರೆ ಎಂದ ಪ್ರಿಪ್ರೇಷನ್. ಇಂದು ಶ್ರೀ ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪಿ ಈ ಶಾಲೆಯ ಆವರಣದಲ್ಲಿ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾಸ್ತಿ ಏನು ನಾನು ಹೇಳೋಕ್ಕೋಗಲ್ಲ. ಆಲ್ರೆಡಿ ಭೀಮನ್ ಅವರು ಟೆಕ್ನಾಲಜಿ ಬಗ್ಗೆನೂ ಕೂಡ ತುಂಬ ಸವಿಸ್ತಾರವಾಗಿ ಮಾರ್ಮಿಕವಾಗಿ ವಿಸ್ತರಣೆಯನ್ನು ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಯಾಕೆಂದರೆ ಜಗತ್ತು ಯಾವ ಕಡೆ ಹೊಂಟಿದೆ ಅಂತಂತಂದ್ರೆ ನಾವು ಮಕ್ಕಳಿಗೆ ನಾವೇ 24 ಅವರ್ಸಲ್ಲಿ 8 ಅವರ್ಸ್ ನಾವೇ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಾಗ ಮಕ್ಕಳಿಗೆ ನಾವು ಪಾಠ ಏನೇನು ಕಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಸವಿಸ್ತಾರವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಆದಷ್ಟು ನಾವು ಮೊಬೈಲನ್ನು, ಯಾಕಂದರೆ ಈ ಟೆಕ್ನಾಲಜಿ ಯುಗದಲ್ಲಿ ಮೊಬೈಲೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಎಷ್ಟೋ ಮಕ್ಕಳು ತುಂಬ ಬರೀ ಆನ್ಲೈನ್ ಗೇಮ್ಸ್ ಆಡೋದು, ಆನ್ಲೈನ್ ಏನಾದರೂ ನೋಡೋದು, ಇದರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಎಜುಕೇಷನ್ ಸಿಸ್ಟಮು ಆ್ಯಕ್ಚುಲಿ ನಾವು ಮುಂಚೆಗಿಂತಲೂ ಚೆನ್ನಾಗಿದೆ, ಇನ್ನೂ ತುಂಬ ಚೇಂಜಸ್ಗಳೆಲ್ಲ ತಂದಿದ್ದಾರೆ. ಬಟ್ ಆದರೆ ಏನಾಗ್ತದೆ ಅಂತಂದರೆ ಈ ನಮ್ಮ ಒಂದು ಕೊರೋನಾ ಟೈಮಿಂದ ಏನು ಎಜುಕೇಷನ್ ಸಿಸ್ಟಮ್ ತುಂಬ ಚೇಂಜ್ ಆಯಿತು, ಆನ್ಲೈನ್ ಕ್ಲಾಸ್ ಬಂತು, ಅವಾಗಿಂದ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಮುಂಚೆಗಿಂತ ಇನ್ನೂ ಶಿಕ್ಷಣದಲ್ಲಿ ಸುಮಾರು ಮಾರ್ಪಾಡುಗಳಾಗಿದೆ. ಸುಮಾರು ಏನಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ತಂದು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಶಿಕ್ಷಣಕ್ಕೆ ನಾವು ಮಹತ್ತರ ಒತ್ತನ್ನು ಕೊಡಬೇಕು. ಮತ್ತು ಕಲಿಕೆ ಬರೀ ಉದ್ಯೋಗಕ್ಕಾಗಿ ಆಗಿರಬಾರದು. ಯಾಕೆಂದರೆ ನಾವು ಜೀವನ ಮಾಡುವುದಕ್ಕೆ ಮತ್ತು ಸಮಾಜದಲ್ಲಿ ನಾವು ಹೇಗಿರಬೇಕು, ಯಾವ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಸ್ಕಾರ ಕೊಡೋದಕ್ಕಂತ ಶಿಕ್ಷಣ ಆಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಸಮಯದ ವೇಳೆ ಇರೋದ್ರಿಂದ. ಸುಪ್ರಥಮ ಮತ್ತು ನಮ್ಮ ಈ
ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಆಲೋಚನೆ ಮತ್ತು ಯೋಚನೆ ತಂದಿರ್ತಕ್ಕಂಥ ನನ್ನ ಗೆಳೆಯರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಕಡೆಯಿಂದಲೂ ಬಂದಿರತಕ್ಕಂಥ ನಮ್ಮ ಗುರುವೃಂದಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದಿನ ಶೇಖರ್ ತಮ್ಲಡ್ಡಿ ಇವರಿಂದ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಆಗಮಿಸಿ ಶ್ರೀ ಆರ್ಯ ಪಾಟೀಲ್ ಸರ್ಗಳಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ SD ಗೋವಾ ಸರ್ಗಳಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಎಲ್ಲ ಗುರುಗಳಿಗೂ, ನನ್ನ ಗೆಳೆಯರಿಗೂ, ಗೆಳತಿಯರಿಗೂ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ನನ್ನ ಕೋಟಿ ನಮನಗಳನ್ನು ತಿಳಿಸುತ್ತೇನೆ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವುದು. ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನ ನೀಡುತ್ತಾರೆ. ಗುರು ವಂದನೆ ಇದು ನನ್ನ ಭಾಗ್ಯ. ನನಗೆ ಆ ದೇವರು ಕೊಟ್ಟ ಒಂದು ಅದೃಷ್ಟ ಅಂತೆ ನಾನು ತಿಳಿತೇನೆ. ಇಲ್ಲಿ ಎಲ್ಲ ನನ್ನ ಗೆಳತಿಯರು ಬಂದಿರ್ತಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ನಾವು ಎಲ್ಲರಿಗೂ ಪ್ರಯತ್ನ ಮಾಡಿ ಕರೆದಾಗ ಎಲ್ಲರೂ ತಮ್ಮ ಕೆಲಸಗಳನ್ನು ಬಿಟ್ಟು ಬಂದಿದ್ದಾರೆ. ಅವರಿಗೂ ಎಲ್ಲ ಧನ್ಯವಾದಗಳು. ಹಾಗೂ ಗುರುಗಳು ಅವರ ಏನಾದರೂ ಅಡಚಣೆಗಳಿದ್ದರೂ ಅವರು ಈ ದಿನ ನಮ್ಮ ಕಡೆಯಿಂದ ಎಲ್ಲ ಒಂದು ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾನು ಮೊದಲಿಗೆ ವಿದ್ಯಾನಂದ ಶಾಲೆಯಲ್ಲಿ ಕಲ್ತಿದ್ದೇನೆ. 1ನೇತೆ ಹಿಡಿದು 3ನೇತೆ ತನಕ ನಾನು ವಿದ್ಯಾನಂದ ಶಾಲೆಯಲ್ಲಿ ಕಲಿತು ಆಮೇಲೆ ಕನ್ನಡ ಶಾಲೆಯಲ್ಲಿ ಓದಿನು. ಕನ್ನಡ ಶಾಲೆಯಲ್ಲಿ ಎಲ್ಲ ಈ ವಿದ್ಯಾರ್ಥಿಗಳ ನನ್ನ ಗೆಳೆಯರಾದರು. ಇವರೆಲ್ಲ ಬೇರೆ ಊರಿಂದ ಹೆಚ್ಚಾಗಿದ್ದಾರೆ. ಈ ಊರಲ್ಲಿ ಕಮ್ಮಿ ಇದ್ದರೂ ಶರಣಾರ್ಥಿಗಳು. ಏನು ಮಾತಾಡೋದು ಉಳಿದಿಲ್ಲ, ಎಲ್ಲ ಮಾತಾಡೋದು ಮುಗಿಸಿರು. ನಮ್ಮ ಭೀಮಪ್ಪನವರು ಭಾಳ ಅನುಭವದ ಮಾತುಗಳನ್ನು ಹೇಳಿದರು. ತಿಳ್ಕೊಬೇಕೈತಿ. ಮಾರುತಿ ಅವರು, ಜಗದೀಶ್ ಅವರು, ನಮ್ಮ ಶೇಖರ್ ತಮ್ದಡ್ಡಿ ಅವರು. ಶಿಕ್ಷಣ ಇದು ಒಂದು ಮಹತ್ತರವಾದ ವಿಷಯ ನಮ್ಮ ಆಯುಷ್ಯದಲ್ಲಿ. ಗುರುಗಳು ಶಿಕ್ಷಣವನ್ನು ನೀಡ್ತಾರೆ. ಶಿಕ್ಷಣ ಕಲಿತುವಾಗ ನಾವು ಯಾವ ರೀತಿಯಾಗಿ ಮುಂದೆ ಬದುಕಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ. ಅವ್ರು ಶಿಕ್ಷಣ ನೋಡಿದವ್ರ ಕೆಲಸ. ಮುಂದೆ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಕೆಲಸ. ಆದ್ರೆ ನಾವು ಕಲಿಬೇಕು. ಬದುಕನ್ನು ನಾವು ತಯಾರು ಮಾಡ್ಕೋಬೇಕು. ಹುಟ್ಟಿದಾಗ ತಾಯಿ ನಮ್ಗೆ ಮೊದಲ ಶಿಕ್ಷಕಿ ಆಗ್ತಾಳ ಮನೆಯೊಳಗೆ. ಶಾಲೆಗೆ ಬಂದ ನಂತರ ಶಿಕ್ಷಕರು, ಮದುವೆಯಾದ ನಂತರ ಹೆಂಡತಿ, ಆಕೆ ಒಂಥರ ಶಿಕ್ಷಕಿ. ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳು, ಅವರು ಒಂಥರ ಶಿಕ್ಷಣ ನೀಡುತ್ತಾರೆ. ಇದು ಬದುಕಿನ ಒಂದು ಘಟನೆ ನಡೆದು ಹೋಗುತ್ತೆ. ಅದಕ್ಕಾಗಿ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ. ಎಲ್ಲರೂ ಮಾತಾಡಿದ್ದಾರೆ, ಇನ್ನೂ ಮಾತಾಡಬೇಕಾರೆ ಒಂದು ವಿಶೇಷ ಸೂಚನೆ ನೀಡಕ್ಕೆ ಬಯಸ್ತೀನಿ. ಇಲ್ಲಿ ಕುಡಿದಂಥ ನನ್ನ ಎಲ್ಲ ಗೆಳೆಯರು ಹಾಗೂ ಗೆಳೆಯರಿಗೆ ಈ ಕಾರ್ಯಕ್ರಮ ಮುಗಿದ ನಂತರ ಈ ನಮ್ಮ ಏನು ಫೋನ್ ನಂಬರ್ ಏನಿದಾವಲ್ಲ, ಯಾರು ದಯಮಾಡಿ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ರಿ. ನಿಮ್ಮ ಮಕ್ಕಳದವರು, ನಿಮ್ಮ ಮಕ್ಕಳು ಶಿಕ್ಷಣ ಕಲಿತಾ ಇದ್ದವರು, ಕೆಲವೊಬ್ಬರು ಶಿಕ್ಷಣ ಕಲಿಸಿದಾಗ ಆಗಲಿಲ್ಲ. ಅದಕ್ಕಾಗಿ ನಿಮ್ಮ ಏನೂ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯಮಾಡಿ ನೀವು ಗ್ರೂಪ್ನಲ್ಲಿ ಹಾಕ್ರಿ. ಅಂಥವ್ರಿಗೆ ಹಣದ ಸಹಾಯವನ್ನು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತ ಹೇಳ್ತೀವಿ. ನಾವು ದಯಮಾಡಿ ಕಾರ್ಯಕ್ರಮ ನಿಲ್ಲಿಸುವ ಮುಗಿಬೋದು ಅಂತ ಬಿಟ್ಟು ದಯವಿಟ್ಟು ಎಲ್ಲರೂ ಇದೊಂದು ವಿಶೇಷವಾದ ಸೂಚನೆಯನ್ನು
ನಿಮ್ಮ ತಲೆಯಲ್ಲಿ ಇಷ್ಟು ಹೇಳಿ ನಾನು ಒಂದೆರಡು ಮುಗಿಸ್ ಧನ್ಯವಾದ. ಹಾಗೆ ಇಲ್ಲಿ ಬಂದಿರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಯಾಕಂದ್ರೆ ಇಲ್ಲಿ ಈ ಒಂದು 20 ವರ್ಷದಿಂದ ನಾವೆಲ್ಲರೂ ಕೂಡ್ತೇವೆ ಅಂತೇಳಿ ನಮ್ಗೆ ಎಂದೂ ಅಂದುಕೊಂಡೇ ಇರಲಿಲ್ಲ. ಒಂದು ಫಸ್ಟಿಗೆ ನಮ್ಗೆ ಪಾರ್ವತಿ ನಂಬಿಟ್ಟು ಅವ್ರು ಕಾಲ್ ಮಾಡಿದ್ರು, ಹಿಂಗೆ ನಮ್ಮಲ್ಲಿ ಗೆಟ್ ಟುಗೆದರ್ ಮಾಡೋದು ಮತ್ತೆ ಎಲ್ಲರೂ ಮಾಡೋಣ ಅಂತೇಳಿ. ಆವತ್ತಿಂದ ನಮ್ಗೆ ಏನು ಖುಷಿ ಆಯ್ತು ಗೊತ್ತಿಲ್ಲ, ನನ್ನ ಕಣ್ಣಾಗ ನೀರೇ ಬಂದದ್ದು. ಯಾಕಂದ್ರೆ ನಾ ಎಲ್ಲ ಸ್ನೇಹಿತರನ್ನ ನೋಡ್ತೇವೆ, ನಾವು ಎಲ್ಲ ಸರ್ಗಳನ್ನ ನೋಡ್ತೇವೆ ಅನ್ನೋದೊಂದು ಖುಷಿನೇ ನನಗಾಯ್ತು. ಅದು ಮಾಡೋ ದಿನ 2 ತಿಂಗಳಿರಲಿ 3 ತಿಂಗಳೈತೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅವತ್ತಿನ ದಿನ ನನಗೊಂದೊಂದು ಉತ್ಸಾಹನ ಬಂದಂಗೆ ಆಯ್ತದ. ಮಾಡೋಣ ಈ ಕಾರ್ಯಕ್ರಮವನ್ನು ಎಲ್ಲರೂ ಅಷ್ಟು ನೀವು ಮಾಡೋಣ. ಎಲ್ಲರಿಗೂ ಎಲ್ಲೆಲ್ಲ ಇದ್ದಂಥವ್ರು ಎಲ್ಲರೂ ಅವ್ರವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಂಡು ಅವರು ಇದು ಮಾಡಿ ಅವ್ರನ್ನೆಲ್ಲ ಸೇರ್ಸೋದಂದ್ರೆ ಒಂದು ದೊಡ್ಡ ಕೆಲಸ. ಇದಕ್ಕೆ ಸಹಕರಿಸಿದಂಥ ದೇವನಾಳಿ ಸರ, ತಮ್ಮದಡ್ಡಿ ಸರ, ಇವರಿಗೆಲ್ಲ ಕೃತಜ್ಞತೆ ಹೇಳೋದಂದ್ರೆ ಯಾರಿಗೂ ಸಾಧ್ಯನೇ ಇದೆ. ನಾವು ಹೇಳಕ್ ಆಗದಂತಂದ್ರೆ ಇವ್ರು ಇದೆಲ್ಲರೂ ಇಲ್ಲಿ ಮತ್ತು ಅದಷ್ಟು ನಾವು ಎಲ್ಲರೂ ಲೇಡೀಸ್ ಏನಿದ್ದೆವು, ಬೇರೆ ಬೇರೆ ಊರಲ್ಲಿದ್ದೆವು. ಇಲ್ಲಿ ಇಲ್ಲೇ ನಿಂತು ಜೀವನ ಸೇವೆ ಮಾಡಿದ್ದಾರೆ ಇವ್ರಿಗೆಲ್ಲ ನಾವೊಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇದೆಲ್ಲ ಆಗ್ಬೇಕಾದ್ರೆ ನಾವೊಂದು ಒಂದೇ ದಿನ ಬಂದೇವು, ಇಲ್ಲಿ ಒಂದು ಭಾಳ ಒಂದು ಮೀಟಿಂಗ್ ಮಾಡಿರ್ಬೇಕು, ಹಿಂಗೆ ಮಾಡೋದು ಹಂಗೆ ಮಾಡೋದು ಕಾಂಟ್ಯಾಕ್ಟ್ ನಂಬರ್ದಾಗ ಹೇಳಿದೆವು. ಆದ್ರೆ ಖರೆ ಇಲ್ಲಿ ನಿಂತು ಮಾಡೋದಂತ ಕಷ್ಟ ಅಂದ್ರೆ ಅವರೇ ಮಾಡಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು ನನ್ನಿಂದ ನನ್ನ ಕಡೆಯಿಂದ. ನನ್ನ ಈ ಸ್ಕೂಲ್ನ ಜೀವನ ಶೈಲಿ ಹೇಳ್ಬೇಕಂದ್ರೆ ನಾನು ಇದು ಲಾಸ್ಟ್ ಇದು ನನ್ನ 10th ಕಲಿತು ಆದದ್ದು ಇದೇ ಲಾಸ್ಟ್. ನನ್ನೊಂದು ಕಾರಣ ನಾನು ನಿಂತ್ಕೋಬೇಕಾದ್ರೆ ನನ್ನ 10th ಕ್ಲಾಸ್ ಅನ್ನೋದು ಇದು 10th ಕ್ಲಾಸ್ನಾಗ ನಾನೊಂದು ಒಂದು ಸಂಸ್ಥೆದಾಗ ಕೆಲಸ ಮಾಡಿ ನಾನು ಅದಕ್ಕೊಂದು ನನಗೊಂದು ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ. ಇಲ್ಲಿ ನನಗೆಲ್ಲರೂ ಕೇಳ್ತಾರೆ, ನಾವು ಒಂದು ಸ್ಟೇಜ್ನಾಗ ಹೋಗಿ ನಾವು ಒಂದು ಏನರ ಇಲ್ಲಿ ಮಾಡಾಕತ್ತಂದ್ರೆ ಒಂದು ಏನರ ಪ್ರಶಸ್ತಿ ತಗೊಂಡು ಏನರ ತಗೊಂಡು ನೀ ಏನು ಯಾವ ಸ್ಕೂಲ್ದಾಗ ಕಲ್ತಿದ್ದಿ, ಎಷ್ಟನೇ ನಿನ್ನ ಸಾಲ ಎಷ್ಟಾಗೈತೆ ಅಂತ ಕೇಳ್ತಾರೆ. ನಮಗೊಂದು ಖುಷಿ, ನಾ ಸಿದ್ದೇಶ್ವರ ಸ್ಕೂಲಾಗ ಕಲ್ತಿದ್ದೆ, ನನ್ನ 10th ಸಾಲ ಆಗೈತೆ ಹೇಳ್ತೇನೆ. ಅವಾಗ ನಿನ್ನ 10th ಸ್ಕೂಲ್ ಆಗೈತಿ, ನೀ ಮೇಲೆ ಹೋಗಿದ್ದಿಲ್ಲ, ನೀವು ಮುಂದುವರಿಬಹುದಿತ್ತಲ್ಲ. ಅವಾಗಿನ ನಮ್ಮ ತಂದೆ ತಾಯಿ ಪರಿಸ್ಥಿತಿನೂ ಅದೇ ರೀತಿ ಇತ್ತು. ಮತ್ತು ನಾವು ಅಲ್ಲಿಂದ ಬಂದು ಇಲ್ಲೇ ಕಲಿಬೇಕಾದ್ರೆ ನಾವು ಡೈಲಿ ನಡ್ಕೊತ ಬಂದು ಕಲ್ತಿದ್ದೇವೆ ಇದೇ ಸ್ಕೂಲ್. ಆ ಟೈಮ್ದೊಳಗೆ ಇಲ್ಲಿಂದ ಗುರುಗಳು ನಮ್ಗೆ ಅವಾಗ ನಮ್ಗೆ ಸಹಕರಿಸಿದಾರ. ನಾವು ಎಷ್ಟು ಲೇಟಾಗಿ ಬಂದ್ರು ಮತ್ತು ಯಾವ್ದು ಒಂದೊಂದು ದಿನ ಪ್ರಿಯರ್ ಅಟೆಂಡ್ ಆಗಲಿಲ್ಲ. ಮೊದಲನೇ ಸ್ಮರಿಸುತ್ತಾ ಮತ್ತೊಮ್ಮೆ ಎಲ್ಲ ಗುರುವೃಂದಕ್ಕೂ ನನ್ನ ಧನ್ಯವಾದಗಳು. ನಾವು ಈಗ 20 ವರ್ಷದ ಅನುಭವ ಹೇಳಬೇಕಾದ್ರೆ ಏನು ಉಳಿದಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೇಳಿದರು. ಒಂದೆರಡು ಮಾತಲ್ಲಿ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಎಲ್ಲ ಶಿಕ್ಷಕರು ಸಹ ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿ ಒಳ್ಳೆಯ ಶಿಕ್ಷಣವನ್ನು ನೀಡಿದ್ದಾರೆ. ಅದೇ ರೀತಿ ಒಂದು ಮಾತಾಡಬೇಕಾದ್ರೆ ನಾವು ಫಸ್ಟ್ 8th ಕ್ಲಾಸ್ ಬಂದಾಗ ಬೋಸರ್ ನಮ್ಮ ಆಲ್ಮೋಸ್ಟ್ ನಮ್ಮ ತಂದೆ ಇರಲಿಲ್ಲ, ನಮ್ಮ ತಾಯಿ ದುಡಿದು ನಮಗೆ ಪಿಯುಷರಿಗೆ ಶಾಲೆ ಕಲಿಸಿದ್ದಾರೆ. ಆವಾಗ ಎಲ್ಲ ಹೇಳ್ಕೊಂಡಾಗ ಬೋಸರ್ ಅವರು ನಿಮಗೆ ಯಾವುದೇ ಸಹಾಯ ಬೇಕಾದರೂ ನಮಗೆ ಕೇಳಿ ನಿಮಗೆ ನೀಡುತ್ತೆ ಎಂದು ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಈಗ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಅಲ್ತಾಫ್ ದೇವನಾಳಿ ಹಾಗೂ ಶೇಖರ್ ತಮ್ಮದಡ್ಡಿ ಅವರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಈ ಅನಿಸಿಕೆ ಕಾವೇರಿ ಪಾಟೀಲ್ ಇವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಒಗಟ್ಟು ಬಂದಂತಹ ಕಣ್ಮಣಿಗಳಿವರು, ಸಾಧ್ಯ ಬಾಧ್ಯಗಳಿಗೆ ಸದಾ ಕೈ ಹಚ್ಚುವವರು, ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಇವತ್ತಿನ ಅತಿಥಿಗಳಿವರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀಯುತ R.A. ಪಾಟೀಲ್ ಸರ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಈ ಕಾರ್ಯಕ್ರಮದ ಕುರಿತು ತಮ್ಮ 2 ಮಾತುಗಳನ್ನ ಆಡಬೇಕೆಂದು. ಮೊದಲಿಗೆ ವೇದಾಂತಗಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಮಠದಲ್ಲಿ ನೆನೆಯುತ್ತಾರೆ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾರೆ. ಈ ಹೊತ್ತು 2003-4ನೇ ಸಾಲಿನ SSLC ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಮ್ಮಿಕೊಂಡಂಥ ಈ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಅಂತ ಹೇಳಿದ್ದಾರೆ. ಇದು 20 ವರ್ಷದ ತರುವಾಯ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಈ ಹೊತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದಂತಹ ಸಿದ್ದೇಶ್ವರ ವಿದ್ಯಾಲಯದ ಹೆಡ್ ಮಾಸ್ಟ್ರು ಭುವಾ ಸರ್ ಇವರಿಗೆ ಇವರನ್ನು ಕುರಿತು ಹಾಗೂ ನಿವೃತ್ತರಾದಂತಹ ಕೋರ್ಬು ಸರ್
ಆಮೇಲೆ ಚೌಗಲ ಸರ್, KS ಭೈರವ್ ಸರ್ ಅವರು ಉಪಸ್ಥಿತರಿಲ್ಲ. ನಿವೃತ್ತರಾದಂತಹ ಶಿಪಾಯಿಗಳು, ಅದರಂತೆ ನನ್ನ ನೆಚ್ಚಿನ ಸಿದ್ದೇಶ್ವರ ವಿದ್ಯಾಲಯದ ಎಲ್ಲ ಗುರುವೃಂದ, ಗುರುಮಾತೆಯರು ಹಾಗೂ 1-2 ವರ್ಷ, 3 ವರ್ಷ, 4 ವರ್ಷ ಸೇವೆ ಸಲ್ಲಿಸಿ ಖಾಸಗಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಕೊಟ್ಟಷ್ಟು ವೇತನ ಪಡೆದು ಇಲ್ಲಿ ದುಡಿದವರು ಬಹಳ ಜನ ಇದ್ದಾರೆ. ಸರ್, ನೀವು ಭಾಳ ಚಂದ ಭಾಷಣ ಮಾಡಿರಿ ಎಲ್ಲರೂ. ನನಗೆ ಏನು ಮಾತಾಡ್ಬೇಕಂದ್ರೆ ಅದನ್ನೆಲ್ಲ ನೀವು ಮಾತಾಡಿಬಿಟ್ರಿ. ಗೌರವ್ ಹೇಳಿದರು, ತಂದೈತೆ ಹೇಳಿದರು, ಅವರು ಮತ್ತೊಬ್ಬರು ಯಾರಂದ್ರು ನಾವು ಪರದೇಶ ಯಾರು ಅವ್ರ ಹೆಸರು ಹೇಳಿದ್ರಿ, ಯಾವ ಊರಿಂದ ಬಂದು 10 ವರ್ಷ ಇದೆ ಅಂತ ನಾವು ಶಿಕ್ಷಣ ಕಲ್ತೀವಿ ಅಂತ ಹೇಳಿದ್ರು. ಭಾಳ ಚಂದ ಹೇಳಿದ್ರು. ಯಾಕಂದ್ರೆ ನಿಜವಾದ ಮಾತ ಆತ್ಮೀಯದಿಂದ ಬಂದಂತಹ ನುಡಿಗಳ ಭಾಳ ಚಂದ. ಜೀವನದಲ್ಲಿ ಒಂದೊಂದು ಉದಾಹರಣೆಗಳು ಹಿಂಗೆ ಬರ್ತಾವೆ. ಇಲ್ಲಿ ಎಷ್ಟು ಜನ 2-3 ವರ್ಷ ದುಡಿದು ಹೋದಂಥವರು ಸರ್ಗಳ, ನಾವು ಖಾಸಗಿ ಶಾಲೆಯಲ್ಲಿ ಕಲಿತು ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿವು. ಅವ್ರಿಗಿಂದ ಗೌರ್ಮೆಂಟ್ ಸ್ಕೂಲ್ದೊಳಗೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಎಲ್ಲ ಹೇಳೋದು ತಾತ್ಪರ್ಯ ಪುಣ್ಯ ಪುರುಷರು, ಶ್ರೇಷ್ಠ ಸಂತರು, ಏನ ಮಲ್ಲಿಕಾರ್ಜುನ ಅಪ್ಪಗಳಾಗಲಿ, ಸಿದ್ದೇಶ್ವರ ಅಪ್ಪಗಳಾಗಲಿ, ಈ ಒಂದು ಬಿಜಾಪುರ ಹಿಡ್ಕೊಂಡ ಸರಹದ್ದಿನ ಆಚೆಗೂ ಈಚೆಗೂ ಪ್ರವಚನವನ್ನು ಕೈಕೊಂಡ್ರು. 1955 ಕಾಗವಾಡಕ್ಕೆ ಬಂದರು. ಅವರು ಪ್ರವಚನ ಮಾಡಿದರು. ಪ್ರವಚನದಲ್ಲಿ ಬರೇ ನಗಸಿ ಕೇಳಿ ಹೇಳಿ ಹೋಗುವಂಥದ್ದಲ್ಲ, ಏನಾರೇ ಇಂಥ ಗ್ರಾಮೀಣ ಭಾಗದೊಳಗೆ ಮಹತ್ವ ಕೊಡ್ಬೇಕಾದ್ರೆ ಇಂದಿನ ಮಕ್ಕಳು ಶಿಕ್ಷಣ ಕಲಿಬೇಕು ಅನ್ನೋದು ಮೊದಲನೇ ಮಾತು. ಎರಡನೇದಾಗಿ ಶ್ರೀಮಂತರು ಪಟ್ಟಣಗಳಿಗೆ ಹೋಗಿ ಶಿಕ್ಷಣ ಕಲಿಬಹುದು. ಆದ್ರೆ ಇಲ್ಲಿ ನಾವು ಇಂಥ ಒಂದು ಕಾರ್ಯ ಕೈಕೊಂಡ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಅನುಕೂಲತೆ ಪಡೆದು ಒಳ್ಳೊಳ್ಳೆಯ ಸ್ಥಾನಗಳನ್ನು ಪಡೆದು ದೇಶದ ಒಂದು ಉದ್ಧಾರಕ್ಕಾಗಿ ತಮ್ಮ ತನು ಮನ ಧನ ಅರ್ಪಿಸುವಂತಹ ಒಂದು ಶಕ್ತಿ ಅವರಲ್ಲಿ ಬರ್ಬೋದು. ಆ ಚೈತನ್ಯತೆ, ಆ ಒಂದು ಸತ್ಯದ ನುಡಿಗಳನ್ನ ಪ್ರವಚನದ ಮೂಲಕ ನಮಗೆಲ್ಲ ಹೇಳಿ, ಇದು 55ರಲ್ಲಿ ಕಾಗವಾಡ ಹೈಸ್ಕೂಲ್, ಮಲ್ಲಿಕಾರ್ಜುನ ವಿದ್ಯಾಲಯ ಕಾಗವಾಡ ಅಂತ ತಿಳ್ಕೊಂಡ ಧರ್ಮಶಾಲೆಯಲ್ಲಿ ನಡೆಯುವಂಥದ್ದು. ನಾವೆಲ್ಲ ಕಲ್ತದ್ದು ಆ ಧರ್ಮಶಾಲೆ ಒಳಗೆ, ಊರು ಈಚೆಗೆ ಐತಿ ಏನು ಸಾದಾ. ಅಲ್ಲಿಂದ ಮುಂದೆ 85ರೊಳಗೆ ನಾವು ಹೊಸ ಕಟ್ಟಡವನ್ನು ಜೋಳಿಗೆ ಹಾಕಿ ಅಪ್ಪವ್ರ ಆಶೀರ್ವಾದದಿಂದ ಎಷ್ಟೋ ಲಕ್ಷಗಟ್ಟಲೆ ಹಣ ಗಳಿಸಿ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರು. ಅದಕ್ಕೀಗ ಮಲ್ಲಿಕಾರ್ಜುನ ವಿದ್ಯಾಲಯ ಎಂದು ಹೆಸರಿಟ್ಟಿದ್ದಾರೆ. ಅದೇ ರೀತಿ ಮುಂದೆ 3-4 ವರ್ಷದಲ್ಲಿ ಕಾಲೇಜ್, ಹೈಸ್ಕೂಲ್ದೊಳಗೆ 40,000 ಇದ್ದು. ಅದು ಗೊತ್ತಂದ್ರೆ ಆರ್ಮಿ ಪಾಟೀಲ್ ಭಾಳ ಮಾಡಿ ಗೊತ್ತೈತೆ. ಯಾಕಂದ್ರೆ ಈ ಊರಾಗ ಚೌಗಲಾ ಸರ್, ಆರ್ಮಿ ಪಾಟೀಲ್ ಮತ್ತು ಅವ್ರು ಬಾಳು ತೇರ್ದಾಳಿ ಇವರ ಈ ಸಂಸ್ಥಾನ ಗುಣಾದಿದ್ದಾಗ ಗೌಡ್ರಿಗೆ ಒಂದು ಶಕ್ತಿ ತುಂಬಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಕಾಡ್ಗೌಡ್ರು, ಬಸ್ಗೌಡ್ರು ಈ ಸಂಸ್ಥೆಗಳಿಗೆ ಒಂದು ಸ್ಥಾಪಕರಾದ ಅಂತ ತಿಳ್ಕೊಂಡು ನಾವು ಹಳ್ಳಿಯಿಂದ ಬರಲಿ ಪಟ್ಟಣದಲ್ಲಿ ಇರಲಿ, ನಮ್ಮ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು, ಎಲ್ಲಿ ಶಾಲೆ ಕಲಿಬೇಕು. ಆಗಿನ ಒಂದು ಸಂಸ್ಥೆಯಲ್ಲಿ ಇಷ್ಟೊಂದು ಹೆಣ್ಮಕ್ಳಿಗೆ ಶಾಲೆ ಕಲಿಸುವಂತಹ ಹವ್ಯಾಸ ಜನರಿಗೆ ಇರಲಿಲ್ಲ. ಬರೇ ಗಂಡ್ಮಕ್ಳು ಹೆಚ್ಚು ಕಲ್ತಾರೆ ಸಾಕು, ಅವರೇನು 4-5 ಕಲ್ತ ಮತ್ತೊಂದು ಮಡಿಗೆ ಹೋಗೋರ, ಅವ್ರಿಗೆ ಹೆಚ್ಚಿನ ಶಾಲೆ. ಈ ಭಾವನಾ ಈ ಹಳ್ಳಿ ಜೀವನದಲ್ಲಿ ಪರಿಸರವನ್ನು ಬದಲಾಯಿಸುವ ಸಲುವಾಗಿ ಇಂಥ ಶಾಲೆಗಳನ್ನು ನಿರ್ಮಾಣಗೊಂಡು ಆ ಸಂಸ್ಥೆಯಿಂದ 40,000 ರೂಪಾಯಿ ಕಾಲೇಜ್ ಕೈಯೆಲ್ಲ ತುಂಬೋದು ಮತ್ತು ಜಾಗ ಸಂಬಂಧ ಮಲ್ಲಿಕಾರ್ಜುನ ವಿದ್ಯಾಲಯ ಸಂಸ್ಥೆಗಳಿಂದ ಆ ಹಣ ತುಂಬಿ ಮಂಜೂರು ಪಡ್ಕೊಂಡ ಇವತ್ತು ಸಾದಾ ಒಂದು ಕಾಲೇಜ ಎಲ್ಲ ವಿಭಾಗವನ್ನು ಪಡೆದು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡುವಂತಹ ದೊಡ್ಡ ಕಾಲೇಜ್ ಆಗಿಬಿಟ್ಟಿದೆ. ಅದರ ಹೆಸರು ನಾವು ನಿಮ್ಮ ಗುರುಗಳು, ನಾವ ಎಲ್ಲರೂ ನಿಮ್ಮ ಗುರುಗಳು. ಸಿದ್ದೇಶ್ವರ ಅಪ್ಪಗಳು ನಮ್ಮ ಗುರುಗಳು, ಸಿದ್ದೇಶ್ವರ ಅಪ್ಪಗಳಿಗೆ ಗುರುಗಳ ಮಲ್ಲಿಕಾರ್ಜುನ ಅಪ್ಪಗಳು, ಮಲ್ಲಿಕಾರ್ಜುನ ಅಪ್ಪಗಳಿಗೆ ಗುರುಗಳ ಶಿವಾನಂದ.
ಸಂತರ ಸಂಗತಿ ಹೇಗಿದೆ ನೋಡಿ. ಸಾಮಾನ್ಯ ಅಲ್ರಿ ಇದು, ಎಂದು ನಿನ್ನಿಂದಲ್ಲ, ವೇದ ಉಪನಿಷತ್ತುಗಳು ಪುರಾಣಗಳಿಂದ ನಿಮ್ಗೆ ಆ ಇತಿಹಾಸ ಎಲ್ಲ ನಂತ ಗೊತ್ತಾಗಿ ಕಲ್ತಿದ್ದೀರಿ. ಅಲ್ಲಿಂದ ಬಂದಂತಹ ಈ ಸಂಸ್ಕಾರ ಸಂಸ್ಕೃತಿ ಏನು ಭಾರತ ದೇಶದಲ್ಲಿರುವಂತಹ ಈ ಸಂಸ್ಕಾರ ಸಂಸ್ಕೃತಿ ಇನ್ನೊಂದು ದೇಶದಲ್ಲಿ ಇಲ್ಲ. ಯಾಕೆ ಹೇಳ್ತೇನೆ ನಿಮ್ಗೆ, ನಮ್ಮ ದೇಶದ ಮೊದಲನೇ ಯೂನಿವರ್ಸಿಟಿ. ಅಷ್ಟು ಖುಷಿ ನಿಮ್ಗ. 20 ವರ್ಷಗಳ ನಂತರ ನಮ್ಮ ಗುರುಗಳನ್ನ ಕಾಣ್ತಾ ಇದ್ದೀವಿ, ನಮ್ಮ ಶಾಲೆಯನ್ನ ಕಾಣ್ತಾ ಇದ್ದೀವಿ. ಅದರಂತೆ ಹಳೆ ಶಾಲೆ ಇತ್ತು ಅವಾಗ ನೀವೆಲ್ಲ ಕಲಿಯುವಂತ ಸಂದರ್ಭದಲ್ಲಿ. ಎಲ್ಲ ತೋಟದಂತೆ ವನದ ಮಧ್ಯದಲ್ಲಿ ನಮ್ಮ ಕೋರ್ಬು ಸರ್ ಅವರು ಅಲ್ಲ ವನ ಪಾಠಗಳನ್ನು ಕೊಡ್ತಿದ್ರು ಅವರು ಸುಂದರವಾಗಿ. ಅಂತ ಹಳೆ ಶಾಲೆಯಲ್ಲಿ ಕಲ್ತಿದ್ರಿ, ಅದನ್ನೆಲ್ಲ ನೋಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದಾರೆ ಅಮೃತದ ಸವಿದಿನ ಅಲ್ಲಿಗೆ. ಚಮರಿ ಮೃಗ ಕಾಡೆಲ್ಲ ತಿರುಗಾಡ್ತಿತ್ತು, ವಾಸನೆ ಎಲ್ಲೈತೆ ತಿಳ್ಕೊಂಡ, ವಾಸನೆ ಎಲ್ಲೈತೆ ಅಂದ್ರೆ ನಿಮ್ಮ ಅಂತ್ಯಾಕನ ಐತೆ. ಹೆಂಗಂದ್ರ ಆ ಚಮರಿ ಮೃಗದ ಹೊಕ್ಕಳನ್ಯಾಗ ಅದು ಗಂಟಿತ್ತು, ಅದ ವಾಸನೆ. ಅಂತ ವಾಸನೆ ಅಂತಾರೆ ಇದು ಒಂದು ಮುಕ್ತಿ. ಇಂಥ ಒಂದು ಮುಕ್ತಿಯನ್ನ ಬಯಸಿ ನಮ್ಮೆಲ್ಲ ಗುರುಗಳನ್ನೆಲ್ಲ ನಾವೆಲ್ಲ ನೋಡಕ್ ಬಂದಿರಿ. ಇದಕ್ಕಿಂತ ಸೌಭಾಗ್ಯ ಏನು. ಎರಡನೇದು ಅಂತಂದ್ರೆ ನಮ್ಮ ಇಲ್ಲಿ ತನಕ ಎಷ್ಟೋ ಒಂದು ಗೆಟ್ ಟುಗೆದರ್ ಅದು ಅಂತಂದ್ರೆ ಎಲ್ಲ ಮಕ್ಕಳು ನಮ್ಗ ಇಷ್ಟು ಚೆನ್ನಾಗಿ ಹೂಗಳನ್ನ ಏರ್ಸಿ ಒಳಗೆ ಕರ್ಕೊಂಡ್ರಿ. ಇದಕ್ಕಿಂತ ಸೌಭಾಗ್ಯ ನಮ್ಗೆ ಎಲ್ಲೂ ಸಿಕ್ಕಿರಕ್ಕಿಲ್ಲ. ಅಂತರ ವಿಶೇಷವಾಗಿ ನಮ್ಮ ಮದುವೆ ಸಮಾರಂಭಗಳಲ್ಲಿ ನೋಡಿದ್ದು. ಆದ್ರೆ ಇನ್ನು ನಾವು ಹೂವ ಒಗದ ಒಳಗ್ ಕರ್ಕೊಂಡ್ರಿ. ದೊಡ್ಡದಾಗಿರ್ತಕ್ಕಂಥ ನಮ್ಮ ಎಲ್ಲೋ ಮಾಡಿರ್ತಕ್ಕಂಥ ಪುಣ್ಯ ನಿಮ್ಮಿಂದ ನಮ್ಗೆ ಸಿಕ್ತು, ನಿಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮತ್ತೊಂದು ಅಂತಾರೆ, ನೀವು ಪ್ರತಿಯೊಬ್ಬರೆಲ್ಲ ಬಂದಾಗ ನನಗೆ ಕ್ಷಮಿಸ್ರಿ ಅಂತ ತಿಳ್ಕೊಂಡು ಕೇಳ್ತೀರಿ. ಇಷ್ಟು ಚಂದ ದಡುತಿಯಾಗಿ ಬೆಳೆದಿದ್ರಿ, ನಿಮ್ ಮುಂದೆ ಕ್ಷಮಿಸ್ರಿ ಅಂತ ಕೇಳ್ರೆ ನಾವು ಕ್ಷಮಿಸೋದ ಬಿಡೋದ ಹೆಂಗ? ಭೀಮಾನ್ ಮುಂದೆ ನಿಂತ ಸರ್ ಕ್ಷಮಿಸ್ರಿ ಅಂದ್ರ ಏನ್ ಮಾಡ್ಲಿ ನಾನು? ಅರಾಗ ಸಂತೋಷ ಸರ್ ಇದ್ರು, ನಾವು ಕುತ್ಕೊಂಡು ಮಾತಾಡ್ತಿದ್ವಿ. ಆ ಕಡೆಯಿಂದ ಬಂದ ಭೀಮಾ ಸರ್ ಯಾರು ಏನ ಸರ್ ನಿಮ್ ಶಿಷ್ಯನ ಅಂತದ. ಓಕೆ ಪರವಾಗಿಲ್ಲ. ಆತ ದೈಹಿಕವಾಗಿ ಚೆನ್ನಾಗಿ ಬೆಳೆದಿದ್ದಾನೆ, ಅದರಂತೆ ಚೆನ್ನಾಗಿನೂ ಕೂಡ ಮಾತಾಡಿದ. ತಾವೆಲ್ಲರೂ ಕೂಡ ಹೆಚ್ಚು ನೌಕರಿಯಲ್ಲಿ ಇಲ್ಲದೆ ಇದ್ರು ಕೂಡ ಎಲ್ಲ ಕೇಳಿ ನಾನು ಯಾರು ನೌಕರಿ ಮಾಡಕತ್ತೀರ ಅಂತ ತಿಳ್ಕೊಂಡು, ಯಾರು ಇಲ್ಲ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡಂದೆ. ಮನ್ಯಾಗ ಮನೆಯಲ್ಲಿ ಪತಿರಾಯ ಬಂದಂದ್ರೆ ಒಂಚರಿಗೆ ನೀರು ಕೊಟ್ರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಯಾವುದೂ ಇಲ್ಲ. ಅಂತಹ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ತಾವೆಲ್ಲ ಇಂಥ ಒಂದು ರೀತಿಯಿಂದ ಆಯೋಜನೆ ಮಾಡಿದಿರಿ, ನಿಮಗೆ ಧನ್ಯವಾದಗಳು. ಅದರಿಂದ ನೀವೆಲ್ಲ ಆರ್.ಎ. ಪಾಟೀಲ್ ಸರ್ ಹೆಡ್ ಮಾಸ್ಟರ್ ಇದ್ದಾಗ ನೀವು 9 ಮತ್ತು 10 ಇರಬಹುದು. ಕುರುಬು ಸರ್ ಹೆಡ್ ಮಾಸ್ಟರ್ ಇದ್ದಾಗ ನೀವು 8ನೇ ಇರಬಹುದು. ಒಂದು ಸಣ್ಣ ನೆನಪು ನನಗೆ ಐತಿ, ಅದನ್ನ ಹೇಳ್ಬೇಕಂತ ಅನಿಸ್ತೈತಿ ನನಗೆ. ಯಾಕಂತಂದ್ರೆ ಒಂದ್ಸತಿ ಆ ಕಟ್ಟಿ ಮ್ಯಾಗ ಕುತ್ಕೊಂಡ ಮಲ್ಲ ಕುರ್ಪಿ ಮೇಯಿಸ್ತಿದ್ದನು. ಅದ ಆ ಕಡೆಯಿಂದ ಚೋಗಲಾ ಸರ್ ಬರ್ತಿರ, ಕ್ಲಾಸ್ ಗ್ರೌಂಡ್ ದಿಂದ ಬರ್ತಿರು. ಏನ್ ಮಾಡತ್ತೀನೋ ಮಲ್ಲ, ನಾ ಕುರ್ಪಿ ಮೈಸಾಕತ್ತೆ ನಾನು. ಆಮೇಲೆ ಎಲ್ಲ ತಮ್ಮ ಇದ್ದಾವನಂತ ಜರ ಚುಲುನ ಮೈಸಿಯ ನಾವು ಆಯ್ತ. ಮತ್ತೊಬ್ಬ ಬಾಳು ಒಂದ ಕಡ್ತಕ್ ಹೋಗ್ಬೇಕ ನೋಡ ನಾನು. ಅದ್ರ ಹಿಂಗ ಒಂದು ಮಾತಿನ ವರ್ಷಗಳು ಇತ್ತು ಅವಾಗ. ಮಲ್ಲ ತಮ್ಮ ಬಾಳು ಆ ರೀತಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾ ಬಂದು ಕೂತಾಗ ಒಂದು ಹಾಸ್ಯ ಆಯ್ತು. ಎಂತ ಹಾಸ್ಯ ಆಯ್ತಂದ್ರ, ನನ್ನ ಫ್ರೆಂಡ್ ಯಾರಪ್ಪ ಅಂದ್ರೆ ನಮ್ಮ ದಡ್ಡೆ ಸರ್ ಇದ್ರು. ದಡ್ಡೆ ಸರ್ ತಲೆ ಮ್ಯಾಗ ಕೈ ಆಡ್ಸಿನ, ಕೂದ್ಲೇ ಇಲ್ಲಲ್ಲೋ ಇನ್ನ ಓಕೆ ಅಂತಂದ್. ಆ ಮೊಸರ ನೀಡಾಕ ನನ್ನ ದೇವನಾಳೆ ಬಂದಿನೋ, ಮತ್ ಇನ್ನೊಂದ್ ಚಮಚ ನೀಡು, ಹೆಚ್ಚು ಮೊಸರ ತಿಂದ್ರ ತಲೆ ಕೂದಲು ಉದ್ರ ಹೆಚ್ಚು ಬರ್ತಾವತ್ತ. ಇನ್ನ ಹಂಗೇನಿಲ್ಲ ದೋಸ್ತ. ಅಷ್ಟ್ರೊಳಗೆ ಎದುರಿಗೆ ಕೂತವ್ರು ಯಾರಪ್ಪ ಅಂದ್ರ ನಮ್ಮ ಆರ್.ಎ. ಪಾಟೀಲ್ ಸರ್. ನಮ್ಮ ಜೋಕ್ ನೋಡಿ ಅವ್ರು ಏನಂದ್ರಪ್ಪ ಅಂದ್ರ, ಹಣ್ಣೆಲೆ ಉದುರುವಾಗ ಚಿಗುರೆಲ್ಲಿ ನಗತಿತ್ತು ಅಂತಂದ್ರು. ಹಣ್ಣೆಲೆ ಉದುರುವಾಗ ಚಿಗುರೆಲ್ಲಿ ನಗತಿತ್ತಂದ್ರು. ಆಯ್ತು ಸರಿಯಾಗಿ ತಂದ್ಕೊಂಡೆ ನಾನು. ಯಾಕಂತಂದ್ರೆ ಹಣ್ಣೆಲೆಗಳು ನಮ್ಮ ಬದುಕಿಗೆ ಏನ್ ಕೊಟ್ಟಿದಾವ ಅಂತಾರೆ, ಒಂದು ಮಾರ್ಗದರ್ಶನ ಕೊಟ್ಟಾವ ಅಂತಾರೆ. ಇಲ್ಲಿ ನಾವು ಏನ್ ನೆನ್ಪು ಮಾಡ್ತಕ್ಕಂಥದ್ದು ಅಂತಾರೆ, ಒಂದು ಮಹಾಭಾರತದ ಒಳಗ ಯುದ್ಧ ನಡೆಯುವಂತ ಸಂದರ್ಭದೊಳಗ ಎಲ್ಲ ಯುದ್ಧ ಮುಗಿದ ಒಂದು ತಮ್ಮ ಸೇನೆಯಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಕುಟ್ರೊಳಗೆ ರಾತ್ರಿ ಕುತ್ಕೊಂಡಿದ್ರು. ಕೃಷ್ಣ ಸನ್ಮುಖ ಮಾಡಿದ್ದ. ಅರ್ಜುನ, ನಕುಲ, ಸಹದೇವ, ಭೀಮರೆಲ್ಲರೂ ನಗ್ತಾ ಇದ್ರು. ಆವಾಗ ಹೇಳಿದ ಕೃಷ್ಣ ಕೇಳ್ತಾರ, ಅರ್ಜುನ ಕೇಳ್ತಾನ, ಕೃಷ್ಣ ಯಾಕೆ ನೀನು ಸಪ್ಪಕ್ಕೆ ಮುಖ ಮಾಡ್ಕೊಟ್ಟಿ ಕೂತಿ ಅಂತ ಕೇಳ್ತಾರ. ಆವಾಗ ಅಲ್ಲಿ ಕೃಷ್ಣ ಹೇಳಿದ, ಅಲ್ಲೆಲ್ಲ ಯಾರದಾರಪ್ಪ ಅಂದ್ರೆ ದ್ರೋಣ, ಭೀಷ್ಮ ಎಲ್ಲ ಶರಶೈಯಲ್ಲಿ ಅವರೆಲ್ಲ ಏನಾಗತ್ತಾರಪ್ಪ ಅಂದ್ರೆ ಕೊನೆಗೊಳ್ಳೋರದಾರ.
ಅದಕ್ಕಿಂತ ಅವ್ರ ಅಂತ್ಯಕ್ಕೆ ಹೋಗಿ ಜ್ಞಾನವನ್ನ ಪಡ್ಕೋರಿ ಅಂತಂದ್ರು. ಹಂಗ ನಾವೆಲ್ಲ ಎಳೆ ಚಿಗುರುಗಳಾಗಿದ್ರು ಕೂಡ ಅವರೆಲ್ಲ ಹಣ್ಣೆಲೆಗಳದಾರ. ಆರ್ ಬಿ ಪಾಟೀಲ್ ಸರ್ ಆಗಿರ್ಬೋದು, ಆರ್ಯ ಪಾಟೀಲ್ ಸರ್ ಆಗಿರ್ಬೋದು, ಚೌಲಾ ಸರ್ ಆಗಿರ್ಬೋದು, ಇವರೆಲ್ಲ ನಮ್ಮ ಕುರುಬು ಸರ್ ಆಗಿರ್ಬೋದು, ಇವರೆಲ್ಲ ಈ ಒಂದು ಸಂದರ್ಭದೊಳಗೆ ನಮಗೆಲ್ಲ ಏನಪ್ಪಾ ಅಂದ್ರೆ ಮಾರ್ಗದರ್ಶನ. ಅವ್ರು ಬಂದು ಇಲ್ಲಿ ಕೂತಿದಾರ ಅಂತಾರ ನಮ್ಮ ಶಾಲೆಗೆ ಒಂದು ಶೋಭೆ ಇದೆ, ನಮ್ಮ ಶಾಲೆಗೆ ಒಂದು ಕಾಂತಿ ಇದೆ. ಅಂತವರ ಒಂದು ಜೊತೆಯಲ್ಲಿ ತಾವೆಲ್ಲ ಕಲಿಕೆಯನ್ನ ಪಡ್ಕೊಂಡಿದ್ದೀರಿ. ತಮ್ಮೆಲ್ಲ ಬಾಳುಗಳೆಲ್ಲ ಒಳ್ಳೆಯದಾಗಲಿ. 2003-4 ಸಾಲಿನ SSLC ವಿದ್ಯಾರ್ಥಿ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನದ ಈ ವೇದಿಕೆ ಮೇಲೆ ಇರುವ ಎಲ್ಲ ಗುರುವೃಂದಕ್ಕೆ, ಅಧ್ಯಕ್ಷರು, ಅತಿಥಿಗಳಿಗೆ, ಅದರಂತೆ 2003-4 ಸಾಲಿನ ವಿದ್ಯಾರ್ಥಿ ಇವತ್ತಿನ ಪಾಲಕರಿಗೆ ಅವರು ಗುರುವಂದನೆ ಭಕ್ತಿ ಸಲ್ಲಿಸಿದ್ದರೆ ನಿಮಗೆ ಧನ್ಯವಾದಗಳು. ಬಹಳ ಸಂತೋಷವಾಗಿದೆ, ಮೈ ಮೇಲೆ ಮುಳ್ಳು ಬರ್ತಾ ಇದೆ, ಬಹಳ ಸಂತೋಷ. ಮತ್ತೊಂದು ಹಿರಿಯರು ಹೇಳ್ತಿದ್ದರು, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ, ವಿದ್ಯಾ ಬುದ್ಧಿ ದಾರಿ ಹೇಳಿದ ಈ ಗುರುಗಳನ್ನ, ಈ ಕಲಿತ ಶಾಲೆಯನ್ನ ಎಂದೂ ಮರೆಯಬೇಡ್ರಿ. ಆ ಪ್ರಕಾರ ನೀವೆಲ್ಲರೂ ಇವತ್ತು 20 ವರ್ಷಗಳ ನಂತರ ಎಲ್ಲ ಗುರುಗಳನ್ನು ಕರೆಸಿ ಒಂದು ಸತ್ಕಾರ ಸಮಾರಂಭ, ಸ್ನೇಹ ಸಮ್ಮೇಳನ ಮಾಡಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಇದೇ ವೇಳೆಯಲ್ಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಭಗವಂತನು ಸುಖ ಸಮೃದ್ಧಿ ದೀರ್ಘಾಯುಷ್ಯ ಒದಗಿಸಿಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲ ಸಂಘಟಕರನ್ನು ಹಾರೈಸಿದಂತ ಆರ್ ಬಿ ಪಾಟೀಲ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ಸುರೇಶ್ ಕಡಾಗಟ್ಟಿ ಸರ್ ಇವರಿಂದ. ಬಹಳ ಇದೆ. 2003-2004 ಸಾಲಿನಲ್ಲಿ ಈ ಒಂದು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಿನಿಂದ ನಡೀತಿರುವಂಥ ಈ ಪುಣ್ಯ ಭೂಮಿಯಲ್ಲಿ ತಾವೆಲ್ಲ ವಿದ್ಯೆಯನ್ನು ಪಡೆದು ತೊಟ್ಟಿಲ ಹೊತ್ತುಕೊಂಡು, ತೋರ್ಬಣ್ಣ ಉಟ್ಟುಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂತ ತಿಳ್ಕೊಂಡ ಗರ್ತಿಯ ಒಂದು ಹಾಡ ನೆನಪಿಗೆ ಬರ್ತೈತಿ. ನಾವು ಜೀವನದಲ್ಲಿ ತಿರುಗಿ ನೋಡಿದ್ರೆ ಮುಂದೆ ಹೋಗುವ ದಾರಿ ಸುಲಭ ಆಗ್ತೈತಿ ಅಂತ. ಎಲ್ಲಿವರೆಗೆ ನಾವು ತಿರುಗಿ ನೋಡಂಗಿಲ್ಲ ಅಲ್ಲಿವರೆಗೆ ಮುಂದಿನ ದಾರಿ ಕತ್ತಲೆ ಆಗ್ತೈತಿ. ಅದಕ್ಕೆ ಈ ಒಂದು ಶುಭ ಸಂದರ್ಭ ಏನು ಅಂದ್ರೆ, ನಾವು ಸುಮಾರು 20 ವರ್ಷಗಳವರೆಗೆ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುವಂತ ಶುಭ ಸಂದರ್ಭ. ಗುರುಗಳು ಮತ್ತು ಶಿಷ್ಯರ ಒಂದು ಸಮ್ಮೇಳನ, ತಾವು ಕಲಿತ ಒಂದು ಶಾಲೆ ಮತ್ತು ಶಿಕ್ಷಕರ ಋಣವನ್ನ ತಮ್ಮ ಮಾತುಗಳಲ್ಲಿ ಈಗ ವ್ಯಕ್ತಪಡಿಸಿದಿರಿ. ಅದಕ್ಕೆ ಬಹಳಷ್ಟು ನನಗೆ ಒಂದು ನೆನಪು ಬಂತು. ಏನು ನೆನಪು ಅಂತಂದ್ರೆ, ನಮ್ಮ ಶಾಲೆಯೊಳಗೆ ನಾವು ಪ್ರತಿ ತಿಂಗಳ ಪಾಲಕರ ಸಭೆಯಲ್ಲಿ ಕೇಳ್ತೀವಿ. ಎಲ್ಲ ಪಾಲಕರ ಸಭೆಯೊಳಗೆ ಅತ್ಯಂತ ಮಹತ್ವದ ವಿಷಯ ಚರ್ಚೆ ಆಗೋದು ಮೊಬೈಲೇ. ನಾನು ಕೂತಾಗ ನನಗೆ ಅನಿಸ್ತಿದ್ವು, ನಮ್ಮ ಶಾಲೆಯೊಳಗೆ ಏನೋ ಇದು ನಡೆದತ್ತಂತ ಪಾಲಕರ ಮೀಟಿಂಗ್ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಸೇರ್ತೀವಿ, ಈ ಒಂದು ಶುಭ ಸಂದರ್ಭವನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ನೀವೆಲ್ಲ ಗುರುಗಳಿಗೆ ಒಂದೇ ಸಲ್ಲಿಸ್ತಾ ಇದ್ದೀರಿ. ಇದು ಬಹಳ ಉತ್ತಮವಾದಂಥ ಕೆಲಸ. ನಾವು ಭವಿಷ್ಯತ್ತಿನ ಬಗ್ಗೆನೂ ಚಿಂತೆಯನ್ನು ಮಾಡಬೇಕು. ಭವಿಷ್ಯತ್ತಿನ ಚಿಂತೆ ಏನಂದ್ರೆ, ನಾವೆಲ್ಲ ಬೆಳೆದಿದ್ದೀವಿ, ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಇಲ್ಲಿರುವಂಥ ವಾತಾವರಣ, ಈಗಿರುವಂಥ ವಾತಾವರಣ ಬಹಳಷ್ಟು ಕಲುಷಿತವಾಗಿದೆ. ಮಾಧ್ಯಮಗಳ ಹಾವಳಿ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ತೀವ್ರವಾಗಿ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಏನಾಗಬೇಕಂದ್ರೆ ಜಾಗೃತರಾಗಬೇಕು. ಮೊಬೈಲ್ನಿಂದ ಮಕ್ಕಳನ್ನ ಮುಕ್ತಗೊಳಿಸ್ಬೇಕಾಗಿತ್ತಂದ್ರೆ ನಾನು ಕೊಡುವಂತ ಒಂದು ಅತ್ಯಂತ ಉತ್ತಮವಾದಂತ ಸಲಹೆ ಏನಂದ್ರೆ, ಮಕ್ಕಳನ್ನ ದೈಹಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ತೊಡಗಿಸ್ಬೇಕು. ನನಗಾದ ಅನುಭವ, ಮನ್ಯಾಗ ಮೊಬೈಲ್ ಬಿಟ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಕೊಡ್ತೀವಿ. ಆದ್ರೆ ನನಗಾದಂತ ಅನುಭವ ಏನಪ್ಪಾ ಅಂದ್ರೆ, ಮೊಬೈಲ್ ಕೇಳಿದ್ರೆ ಸ್ಪೋರ್ಟ್ಸ್ ಅಂಗಡಿಗೆ ಹೋಗೋದು, ಫುಟ್ಬಾಲ್ ತಂದು ಕೊಡೋದು, ವಾಲಿಬಾಲ್ ತಂದು ಕೊಡೋದು, ಆಟದಲ್ಲಿ ತೊಡಗಿಸ್ಬೇಕು. ಇದೊಂದೇ ದಾರಿ ನಮಗೆ, ಮತ್ತೇನೂ ಇಲ್ಲ. ಸುಲಭ ಉಪಾಯ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ದೈಹಿಕ ಚಟುವಟಿಕೆಗಳಲ್ಲಿ ನಾವು ಬಹಳಷ್ಟು ಪರಿಣಾಮಕಾರಿಯಾಗಿ ತೊಡಗಿಸಿದೀವಿ ಅಂದ್ರೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಬೆಳೀತಾರ, ಮೊಬೈಲ್ನಿಂದ ಮುಕ್ತರಾಗ್ತಾರ. ಇದೊಂದೇ ದಾರಿ. ಅದಕ್ಕೆ ಬಹಳ ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮ ಹಾಕಿಕೊಂಡಿದ್ದೀರಿ. ಸಂಜೆನೂ ಆಗ್ಬೋದು, ಆದ್ರೆ ಸಮಯದ ಸೂಕ್ಷ್ಮತೆ ಅನ್ನೋದನ್ನು ನಾವು ಮನದಲ್ಲಿಟ್ಕೊಂಡು ಆ ವಿವರಣಾತ್ಮಕ ಉತ್ತರವನ್ನು ಬರೆಯೋದ್ರೆ ನಾವು ಸಂಕ್ಷಿಪ್ತವಾಗಿ ಉತ್ತರ 2 ಮಾರ್ಕ್ಸ್ 1 ಮಾರ್ಕ್ಸ್ ಆ ರೀತಿ 1-2 ಮಾತುಗಳಲ್ಲಿ ನನ್ನ ಅನಿಸಿಕೆ
ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹ ಸಮ್ಮಿಲನ ಅದು ಬೋರ್ಡ್ ಹಾಕೋಕ್ಕಿಂತ ಮುನ್ನೂ ಇದನ್ನು ಮರು ಸಂಭ್ರಮ ಅಂತ ಹಾಕಿದ್ರೆ ಇನ್ನೂ ಅರ್ಥ ಬರ್ತದೆ. ಯಾಕಂತಂದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿ ಒಳಗೆ ತನಕ ಎಲ್ಲರೂ ಕೂಡಿ ಕಲ್ತವ್ರು. ಕೂಡಿ ಕಲ್ತಾಗ ಸಂಭ್ರಮದಿಂದನೇ ಕಲ್ತಿದ್ರಿ. ಅವಾಗ ಈಗಿನ ಪ್ರೆಷರ್ ಇರಲಿಲ್ಲ, ಸಂಭ್ರಮದಿಂದನೇ ಕಲ್ತಿದ್ರಿ. ಆ ಎಲ್ಲ ಸಂಭ್ರಮ ನೀವು ಒಬ್ಬರೇ ಕುಂತಾಗ ಎಷ್ಟೋ ನೆನಪು ಬರ್ತದೆ. ಆಗ ಆ ಸಂಭ್ರಮನ ಎಲ್ಲರೂ ಕೂಡಿ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ಮತ್ತೊಂದು ದಿನ ಬರ್ತದಂತ ಕಾಯ್ತಾ ಕುಂತಿದ್ರಿ. ಇವತ್ತು ಅದು ಬಂದ ಅದನ್ನು 20 ವರ್ಷಗಳ ಹಿಂದಿನ ಸಂಭ್ರಮವನ್ನು ಒಂದು ದಿನದೊಳಗೆ ಸಂಭ್ರಮ ಪಡುವಂಥ ಒಂದು ದಿನ. ಸಂಭ್ರಮ ಅಂತಂದ್ರೆ ಹಬ್ಬ ಅಂತಂದ್ರೆ ಎಲ್ಲರೂ ಸಂತೋಷದಿಂದ ಇರುವಂಥ ಒಂದು ವಾತಾವರಣ. ಆ ವಾತಾವರಣವನ್ನು ನಿಮ್ಗೆಲ್ಲರಿಗೂ ಒದಗಿಸಿಕೊಡ್ಲಿಕ್ಕೆ ಕಾರಣೀಕರ್ತರು ಒಂದು 2-3 ಜನ ಹುಡುಗರಿದ್ದಾರೆ. ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ. ಅವ್ರಿಗೆ ರಾತ್ರಿ ನಿದ್ದೆನೇ ಆಗಿಲ್ಲ. ಇವತ್ತಲ್ಲ, ಒಂದು ತಿಂಗಳಾಯ್ತಾಗಿಲ್ಲ. ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಒಳ್ಳೆ ರೀತಿ ಮಾಡಬೇಕು. ಯಾಕಂದ್ರೆ ಹೋಗುವಾಗ ಬರುವಾಗ ಚರ್ಚೆ ಮಾಡ್ತಾ ಇದ್ದಾರೆ, ಇವರೆಲ್ಲ ಭಾಳ ಮನುಷ್ಯನ ತೊಗೊಂಡದಾರಪ್ಪ. ನಿನ್ನೆ ರಾತ್ರಿ ನಾನು ಇಲ್ಲಿ ಫಿಲ್ಟರ್ ವಾಟರ್ ತನಕ ಬಂದಾಗ ಜಸ್ಟ್ ನಾನು ನೋಡಿದಾಗ ಒಳ್ಳೆ ರೀತಿ ಅರೇಂಜ್ಮೆಂಟ್ ಮಾಡಿಸಿದ್ರು. ಇಷ್ಟೆಲ್ಲ ಬಹಳ ನೀವು ಎಲ್ಲ ವಿಚಾರ ಮಾಡಿದ್ದೀರಪ್ಪ. ಆ ಶೇಖರ್ ಆಗಿರ್ಬೋದು, ನಮ್ದು ನಾಳೆ ಆಗಿರ್ಬೋದು, ಒಳ್ಳೆ ರೀತಿ ಅರೇಂಜ್ಮೆಂಟ್ ಮಾಡಿಸಿದಾರೆ. ಅರೇಂಜ್ಮೆಂಟ್ ಮಾಡಿಸೋದ್ರ ಜೊತೆಗೆ ಇಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದಾರಲ್ಲ, ಆ ಗುರುವಂದನಾ ಕಾರ್ಯಕ್ರಮ ಅಂತಂದರೆ ತಮ್ಮ ಗುರುಗಳಿಗೆ ವಂದಿಸುವಂಥ ಒಂದು ಕಾರ್ಯಕ್ರಮ ಅಂತ ವಿಚಾರ ಇಟ್ಕೊಂಡಿದ್ದೀರಿ. ನಮ್ಮನ್ನೆಲ್ಲ ಒಂದು ಒಳ್ಳೆಯ ವೇದಿಕೆಯ ಮೇಲೆ ಕುಂಡಿಸಿದ್ದೀರಿ. ತಾವೆಲ್ಲ ಕೆಳಗೆ ಕುಂತಿದ್ದೀರಿ. ನಮ್ಮನ್ನೆಲ್ಲ ದೊಡ್ಡವ್ರು ಮಾಡಿದ್ದೀರಿ ಅಂತಂದ್ರೂ ನಾವು ದೊಡ್ಡವರಲ್ಲ, ನೀವೇ ನಮ್ಗೆ ದೊಡ್ಡವರು. ಯಾಕೆ ಹೇಳ್ತೇನೆ ಅಂತಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಒಂದು ಕಡೆ ಮಾತು ಹೇಳ್ತಾರೆ, ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತಂದಾಗ ಅದಕ್ಕೆ ಕೊನೆಯದಾಗಿ ಸಿಗುವಂಥ ಒಂದು ಉತ್ತರ ಯಾವುದು ಅಂತಂದ್ರೆ, ನಾವು ಯಾರ ಹತ್ರ ಹೋದ್ರೆ ನಾವು ದೊಡ್ಡವರು ಆಗ್ತಿರಲ್ಲ ಕೇವಲ ಅವ್ರು ನಮ್ಗೆ ದೊಡ್ಡವರು ಅಂತೇಳಿ. ಆ ರೀತಿ ವಿಚಾರ ಮಾಡಿದಾಗ ನಿಮ್ಮ ಹತ್ರ ನಾನು 2-3 ಸಲ ಬಂದಿರ್ಬೋದು. ಮೊದಲನೇ ಸಲ ವೃತ್ತಿ ಜೀವನದೊಳಗೆ ನಾನು ಕಾಲಿಟ್ಟದ್ದೇ ನಿಮ್ಮ ಮುಂದೆ. ಆವಾಗ ನಿಮ್ಮ ಮುಂದೆ ಬಂದದಕ್ಕೆ ನಾನು ಇವತ್ತು ಧೈರ್ಯದಿಂದ, ಕಾನ್ಫಿಡೆನ್ಸ್ದಿಂದ, ಅತಿ ಒಂದು ಆತ್ಮವಿಶ್ವಾಸದಿಂದ ಇಲ್ಲಿ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ನೀವೇ. ಯಾಕಂತಂದ್ರೆ ಇವತ್ತು ನಾನು ಕಲಿಸೋ ಒಂದು ಪ್ರೌಢಶಾಲೆಯೊಳಗೆ 450 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು, ಅಲ್ಲಿ 3-4 ಡಿವಿಷನ್ ಇದ್ರು, ನಮ್ಮದೇ ಆದಂಥ ಕಲಿಸುವಂಥ ಸಬ್ಜೆಕ್ಟ್ ಟೀಚರ್ಸ್ 3-4 ಜನ ಇದ್ರು, ನಮ್ಗೆ ಇವರೇ ಸರ್, ನಮ್ಮ ಡಿವಿಷನ್ ಇವರೇ ಬೇಕು ಅನ್ನೋ ಅಷ್ಟರೊಳಗೆ ಅಷ್ಟು ನನ್ನನ್ನೆಲ್ಲ ನೀವು ತಯಾರು ಮಾಡಿ. ನಾವಲ್ಲ, ನೀವು ನಮ್ಮನ್ನು ತಯಾರು ಮಾಡಿದ್ದೀವಿ. ಯಾಕೆ ಕೆಲಸವಾದ್ರೆ ಒಂದು 2-3 ವರ್ಷದೊಳಗೆ ಮಾತ್ರ. ಅಂದರೆ 20 ವರ್ಷಗಳ ಹಿಂದಿನ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆ ರೀತಿ ನೀವು ಸಂಭ್ರಮವನ್ನು ಪಡುವಂಥ ಇವತ್ತೊಂದು ಸಮಯ. ಬೆಂಗಳೂರು ಬುಲ್ಸ್ ಆ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬೆಂಗಳೂರು ಬುಲ್ಸ್ ಥರ ಬಂದರು ಎಲ್ಲರೂ. ಅವಾಗ ನಾನು ಕಂಠೀರವ ಕ್ರೀಡಾಂಗಣ ಕೊಟ್ಟೆನೋ, ಸಿದ್ದೇಶ್ವರ ವಿದ್ಯಾಲಯ ಕೊಂಡ್ರೆ ಅಂತಂದ್ರೆ ನೀವೆಲ್ಲ ಒಳ್ಳೆ ರೀತಿ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀರಿ. ಭಾಳ ದಿವಸಗಳ ನಂತರ ಭೇಟಿಯಾಗಿರಿ. ಶರೀರವನ್ನು ಉತ್ತಮವಾಗಿ ಕಾಪಾಡಿಕೊಂಡಿದ್ದೀರಿ. ಇನ್ನು ಮುಂದೆ ದಿನಮಾನಗಳಿಗೂ ಹಲವಾರು ಬಾಹ್ಯ ಪ್ರೇರಣೆಗಳು ಬರ್ತಿರ್ತಾವ. ಆ ಬಾಹ್ಯ ಪ್ರೇರಣೆಗೆ ಒಳಗಾಗದೆ ಎಲ್ಲವನ್ನು ಬಿಚ್ಚಿಡುವ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಕೆಲವರು ಹೇಳಿದರು, ತಿನ್ಬೇಡ್ರಿ, ಕುಡಿಬೇಡ್ರಿ ಅಂತ ಯಾರು ಹೇಳಿದ್ರು. ಕುಡೀರಿ, 1 ಸಲ ಕುಡಿಬೇಡ್ರಿ, 4 ಸಲ ಕುಡೀರಿ. ದಿನಕ್ಕೆ ನೀರು ಕುಡೀರಿ. ನೀರು ಜಾಗದಾಗ ಬಿ ಹಾಕ್ಬೇಡ್ರಿ. ಇಷ್ಟೇ. ಒಂದು ಅಕ್ಷರ ಚೇಂಜ್ ಮಾಡಿದ್ರಂದ್ರೆ ಎಲ್ಲನೂ ಚೇಂಜ್ ಆಗಿಬಿಡ್ತದೆ, ಲೈಫ್ ಚೇಂಜ್ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ಬಾಹ್ಯ ಪ್ರೇರಣೆಗಳಿಗೆ ಒಳಗಾಗಬೇಡ್ರಿ. ಆ ನಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವಷ್ಟೇ ಸೇರಿ ಸಂಭ್ರಮಿಸುವುದರ ಜೊತೆಗೆ ನಮ್ಮ ಎಲ್ಲ ಫ್ರೆಂಡ್ಸನ್ನು ಗುಡಿಸಿದ್ದೀರಿ. ನಾವು ಸಂಭ್ರಮವನ್ನು ಪಡ್ತಾ ಇದ್ದೀವಿ. ಆ ಒಂದು ವಿಚಾರಗಳನ್ನು ಇನ್ನೂ ಭಾಳ ಹೇಳಬೇಕು ಅಂತಂದ್ರೆ, ಇಲ್ಲಿ ನಿಮ್ಮ ಒಂದು ಒಡನಾಟ ಇರ್ತದಲ್ಲ, ಆ ಒಡನಾಟವನ್ನು ಒಂದೊಂದಾಗಿ ಹೈಸ್ಕೂಲ್ದವರ ಗೆಟ್ ಟುಗೆದರ್ ಮಾಡ್ತಾರೆ. ಸ್ನೇಹ ಸಮ್ಮೇಳ, ಗುರುವಂದನ ಕಾರ್ಯಕ್ರಮ. ಕಾರಣ 3 ವರ್ಷದ ನೆನಪು 100 ವರ್ಷದವರೆಗೆ. ಇಲ್ಲಿ ನೆನಪುಗಳು ಏನಿರ್ತಾವಲ್ಲ ನಿಮ್ಗೆ ಜೀವನ ಪರ್ಯಂತ ಉಳಿತಾವ. ನಾವು
ಭಾಳ ಮಾತಾಡೋಂಗಿಲ್ಲ, ಯಾಕಂದ್ರೆ ನನ್ನ ಹೆಸರು ಕೇಳಿದ್ರು ಆಮೇಲೆ ಸರ್ ಕ್ಯಾನ್ಸಲ್ ಮಾಡಿ ಭಾಳ ಟೈಮ್ ಆಗಿದೆ ಅಂದರೆ ಇಲ್ಲ ಸರ್ ಎರಡೇ ಮಾತು ಮಾತಾಡೋಂತಾರ. ಅದಕ್ಕೆ ನಾವು ಕಲಿಸಿದ್ದ ಪುಸ್ತಕದಲ್ಲಿ ಕಲಿಸಿದ್ದ ಯಾರಾದ್ರೂ ಏನಾರ ನೆನಪಿಟ್ಟಿದ್ದೀರ? ನಾ 8ಕ್ಕೆ A+B² ಹೇಳ್ತೀರಿ? ಇಲ್ಲ. ನಿಮ್ಮ ಹೃದಯಕ್ಕೆ ತಟ್ಟುವಾಗ ನಾವು ಏನಾದರೂ ಮಾತಾಡಿದ್ರೆ, ನಮ್ಮ ನಡೆ ಏನಾದರೂ ಇದ್ರೆ ಅದನ್ನು ನೀವು ನೆನಪಿಟ್ಕೊಂತೀರಿ. ಅದನ್ನು ಮಾತ್ರ ನಾವು ತಲೆಯೊಳಗೆ ಏನು ಕೊಟ್ಟಿವಿ ಅವ್ರು ನೆನಪಿಟ್ಕೊಂಡಿಲ್ಲ. ಯಾರು ಯಾವ ಸೂತ್ರ ನೆನಪಿಲ್ಲ, ಯಾವ ನೇಮ ನೆನಪಿಲ್ಲ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ನೀವೆಲ್ಲ ಏನಾಗಿದ್ದೀರಪ್ಪ ಅಂದ್ರೆ ನಾವು ಕೊಟ್ಟದಕ್ಕಿಂತ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡ ಈ ಮಟ್ಟಕ್ಕೆ ಬಂದಿದ್ದೀರಿ. ಆ ಸ್ವಂತ ಬುದ್ಧಿ ಎಷ್ಟು ಕೆಲಸ ಮಾಡ್ತದ ಅನ್ನೋದೊಂದು ಕಥೆ ಹೇಳಿ ನಾನು ಮುಗಿಸ್ತೀನಿ. ಒಮ್ಮೆ ಒಬ್ಬ ಹೊಸದಾಗಿ ಮದುವೆ ಆಗಿದ್ದ. ಮದುವೆ ಹೊಸದಾಗಿ ಆಗ್ತಾರಲ್ಲ, ಓಕೆ ಆಗಿದ್ದ. ಮದುವೆ ಆಗಿ ಒಂದು 2 ತಿಂಗಳಾಯ್ತು. ಹೆಂಡತಿ ಊರಾಗ ಒಂದು ಜಾತ್ರೆ. ಆ ಜಾತ್ರೆಗೆ ಮಾವ ಕರ್ಯಾಕೆ ಬಂದ. ಅಳಿದವ್ರ ಇಷ್ಟು ತಾರೀಕು ನಮ್ಮ ಊರಾಗ ಜಾತ್ರೆ ಇದೆ, ಒಂದು 2 ದಿವಸ ಅಡ್ವಾನ್ಸ್ ಬರ್ರಿ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಬಾ. ಇವ ಫಸ್ಟ್ ಟೈಮ್ ಹೋಗ ಅದ ತನಕ ಹೆಂಗೆ ತಯಾರಾದಂದ್ರೆ ಸೂಟ ಬೂಟ ಇನ್ನು ಮಾಡಿ, ನನಗೆ ಸ್ವಲ್ಪ ಕೂದಲು ಅಷ್ಟೇ ಇಲ್ಲ, ತಯಾರಾಗಿ ಹೊಂಟ ಅಲ್ಲಿ ಓನ್ಯಾಗ ಒಂದು ಮುದಿ ಕುಂತ. ಯಾರು ಹೋಗ್ತಾರೋ ಏನು ಮಾಡ್ತಾರೋ ಎಲ್ಲಾಕಿ ರಿಪೋರ್ಟ್ ಬೇಕ. ಎಲ್ಲಿ ಹೊಂಟಿದ ನಾವು ಕೇಳಿದ್ವಿ. ಅತ್ತಿ ಮನೆಗೆ ಹೊಂಟಿದಾನೆ. ಅತ್ತಿ ಮನೆಗೆ ಹಿಂಗೆ ಹೋಗ್ತಾನೆ, ಇಲ್ಲೇನ ಕೂತೀನಿ ಗೊತ್ತಾಗ ಹೋಗ್ತಾನೆ, ತಗ್ಗಿ ಬಗ್ಗೆ ಹೋಗ್ಬೇಕು, ಬಗ್ಗೆ ಹೋಗ್ಬೇಕು. ಹೌದಾ? ಸ್ವಲ್ಪ ಸ್ವಂತ ಬುದ್ಧಿ ಕಡಿಮೆ. ಬಗ್ಗೆ ಹೋಗಕ್ಕೆ ಶುರು ಮಾಡಿದ. ಅಲ್ಲಿಂದ ಬಗ್ಗೆ ವಾದ ಊರು ದಾಟಿತು. ಒಂದು ಪಾಟೀಲ್ ಸರ್ ಅಂತ ಹೊಲ ಇರ್ತದೆ, ಗೊಂಜಾಳ ಪಡ ಇತ್ತು. ಅಲ್ಲಿ 3 ದಿವಸದಿಂದ ಗೊಂಜಾಳ ತುಡುಗಾಕಿದ್ದು ಒಂದು ಸಣ್ಣ ಕಾಲಾಗಿತ್ತು. ಅಲ್ಲಿ ಬಗ್ಗೆ ಹೊಂಟ್ಲ, ಬಗ್ಗೆ ಹೋಗ್ಬೇಕಂತಿದ್ರು. ಹೊಂಟ 3-4 ಆಳುಗಳು ಇಟ್ಟಿರು. ಅವ್ರು ಬಂದವ್ರು ಬೆಳಕ್ಕೆ ಚಾಲು ಮಾಡ್ಯಾರ. ಯಾಕೆ ಕೇಳಿ ನಾವು ಮಗನ ಬೈಕ್ ಹೋಗ್ತೀವಿ ತಪ್ಸ್ಕೊ ಸಲಾಗಿ 3 ದಿವಸ ತೆಗಿ ತುಡುಗಾಕಿದ. ನೀನು ತುಡುಗು ಮಾಡಿದೆ? ಇಲ್ಲ. ಮತ್ತು ನನಗೆ ಹಿಂಗೆ ಕೊಟ್ಟಿದ್ದೀನಿ ಬಗ್ಗೆ, ನಾ ತುಡುಗು ಮಾಡಿಲ್ಲ, ಹಿಂಗೆ ಕೊಟ್ಟಿದ್ದಿ? ಇಲ್ಲ, ಅಲ್ಲಿ ಅಜ್ಜಿ ಹೇಳಿದ್ಲು, ಅದಕ್ಕೆ ನಂಗೆ ಮಗನ ಇಂಥದ್ದು ಏನಾರು ನೋಡ್ರೆ ಹಾ ಹೂ ಮಾಡ್ಕೊತ ಆರಾಮ್ ಹೋಗ್ಬೇಕು. ಎಲ್ಲಿ ಹೊಂಟಿದ್ದೆ? ಅತ್ತಿ ಮನೆಗೆ ಹೊಂಟಿದ್ವಿ, ರಿಲ್ಯಾಕ್ಸ್ನಾಗ ಹೋಗ್ಬೇಕು. ಹೌದು ಅಂತ ಮುಂದೆ ಹೊಂಟ ಹಾ ಹೂ ಮಾಡ್ಕೊತ ಹೊಂಟ. ಮುಂದೆ ಹೋದ 1 ಕಿಲೋಮೀಟ್ರ್. ಅಲ್ಲಿ ಒಬ್ಬ ಬಲಿ ಹಾಕೊಂಡು ಕೂತಿದ್ದ, ಪಕ್ಷಿ ಹಿಡಿಸಲುವಾಗಿ ಚಾಲ ಹಾಕೊಂಡು ಕೂತಿದ್ದ. ಇವು ಆದಲ್ಲಿ ಅವ್ನು ಮುಂಜಾನೆಯಿಂದ ಒಂದು ಪಕ್ಷಿನೂ ಬೇಟೆ ಸಿಕ್ಕಿರ್ಕಿಲ್ಲ. ಇವು ಹೋದ್ಲ, ಏನೋ 3 ಬಂದು ಕೂತಿತ್ತು. ಹೋದ ಹಾ ಹೂ ಅಂತ ಹೋದ. ಅವೆಲ್ಲ ಪಕ್ಷಿ ಆಯೋದು ಸುಟ್ಟು ಬತ್ತವಾಗ ಕೈಯಾಗ ಒಂದು ಚೆಪ್ಪಿತ್ತು. ಬಂದವನ ಬಡ್ಯಾಕ್ ಚಾಲು ಮಾಡಿ, ಏನು ಮಗನ ಮುಂಜಾನೆಯಿಂದ ಸಿಕ್ಕಿರಿ, ಈಗೇನೋ 3 ಪಕ್ಷಿ ಬಂದು ಕೂತಿದ್ದು, ಹಾ ಹೂ ಮಾಡಿ ಅವನು ಹಾರಿಸ್ಬಿಟ್ಟು ಯಾಕೆ ಹಿಂಗೆ ಮಾಡಿದಿ? ಇಲ್ಲ, ಮತ್ತು ನಾನು ಹಿಂಗೆ ಹೇಳಿದ್ರಲ್ಲಿ ಅತ್ತಿ ಮನೆಗೆ ಹೋಗ್ದಾಗ ರಿಲ್ಯಾಕ್ಸ್ ಆಗಿ ಹೋಗ್ಬೇಕು. ಮಗನ ಇಂಥದ್ದು ಏನಾದ್ರು ನೋಡಿ ಏನು ಮಾಡ್ಬೇಕು ನೀನು? ಒಂದೊಂದು ಬೀಳ್ಬೇಕಂತ ಅನ್ಬೇಕು ನೀನು. ಏನು ಬಲ್ಯಾಗ 1 ಪಕ್ಷಿ ಬೀಳ್ಬೇಕು? ಹೌದು ನಾವು ಮತ್ತೆ ಅನ್ಕೋತ ಹೊಂಟ ಒಂದೊಂದು ಬೀಳ್ಬೇಕು. ಮುಂದೆ ಹೋದ 1 ಕಿಲೋಮೀಟರ್ ಒಂದು ಹಳ್ಳ ಇರ್ತದೆ. ಹಳದಾಗ ಕೆಸರ ಆ ಕಡೆ ಒಂದು 4 ಚಕ್ಕಡಿ ಗಾಡಿ ಇದ್ದವು, 1-2 ಚಕ್ಕಡಿ ಗಾಡಿ ಪಾಸ್ ಆಗ್ಯಾವು. ಕಲಿಕಿ ಹಿಡ್ಕೊಂಡ ಕೆಸರದಾಗ ಒಂದು ಗಾಡಿ ಸಿಕ್ಕಿತ್ತು. ಎಲ್ಲ ಗಾಡಿದವ್ರು ಇಳಿದ್ರೆ ಗಾಡಿ ಒತ್ತಾಕತ್ತರು, ಮುಂದೆ ಎಳ್ಯಾಕತ್ತರು. ಇವು ಹೋದ ಒಂದೊಂದು ಬೀಳ್ಬೇಕು. ಅವ್ರು ಚಪ್ಪಕ್ಕಿತ್ತು. ಬಂದವ್ರ ಮಗನ ಒಂದೇ ಗಾಡಿ ಕೆಸರದಾಗ ಸಿಕ್ಕಿತ್ತು, ಬಿದ್ದೈತಿ ಗೊತ್ತಾಗೋತಾನೆ. ಮತ್ತೆ ಬೀಳ್ಬೇಕು ಅಂತ ಬಡಿತಾರ ಚಾಪದಿಂದ. ಅವಾಗ ಹೇಳ್ತಾನೆ, ಇಲ್ಲ ನಾನು ಅದು ಉದ್ದೇಶ ಇದ್ರಿಕಿಲ್ಲ, ನಂಗೆ ಅತ್ತಿ ಮನೆಗೆ ಹೊಂಟಿನು, ಹಿಂದಿನವ್ರು ಹಿಂಗೆ ಹೇಳು, ಅದಕ್ಕೆ ನಾ ಹೇಳಾಕತ್ತೀನಿ. ಮಗನ ಇಂಥದ್ದು ಏನಾದ್ರು ನೋಡಿ ಅಂದ್ರೆ ಒಂದೊಂದು ಎಳ್ಬೇಕು ಅಂತ. ಹೌದು ಅಂತ ಮುಂದೆ ಒಂದೊಂದು ಎಳ್ಬೇಕು. ಊರು ಮುಟ್ಟಿದ. ಯಾರು? ಅತ್ತಿ ಊರು ಮುಟ್ಟಿದ. ಅಲ್ಲಿ ಗೌಡ್ರ ಮಗಳು ಭಕ್ತಿ ಕುಂದ್ರು. ಅವರೆಲ್ಲ ಊರನವ್ರೆಲ್ಲ ದುಃಖ ಪಟ್ಟ ತಲೆಗೆಲ್ಲ ಟೈಲ್ ಸುತ್ಕೊಂಡು ಹೊಂಟಿದ್ರು. ನೋಡಿದ ಒಂದೊಂದು ಎಳ್ಬೇಕು. ಬಂದವ್ರ ಗೌಡ್ ನೋಡಿದ, ಯಾವ ತಲೆ ತಿರುಗಿತೆ ನೋಡಂತಾರ. ಆಳುಗಳು ಬಂದವ್ರ, ನಮ್ಮ ಭೀಮನಂತವ್ರು ಇದ್ರಲ್ಲ, ಹಾಕಿ 4 ಹಾಕಿ ತಳಗೆ ಹೋಗಿದ್ರು. ಏನು ಹೇಳಕ್ಕಿದೆ ನಾವು? ಇಲ್ಲ, ನಾನು ಅತ್ತಿ ಮನೆಗೆ ಹೊಂಟೀನಿ, ಹಿಂದಿನವ್ರು ಹಿಂಗೆ ಹೇಳಿದ್ರು, ಅದಕ್ಕೆ ನಾನು ಹಿಂಗೆ ಹೇಳಾಕತ್ತೀನಿ. ನಾನು ಇಂಥದ್ದು ಏನಾದ್ರು ನೋಡಿದ್ರೆ ಸುಮ್ಮನೆ ಗಪ್ಪ ಬಾಯಿ ಮುಚ್ಚಿ ಹೋಗ್ಬೇಕು, ಸುಮ್ಮನೆ ಹೋಗ್ಬೇಕಲ್ಲ. ಹೌದು, ಸುಮ್ಮ ಹೋದ
ಒಂದು ಮಾತಾಡಲಿಲ್ಲ. ಅತ್ತಿ ಮನೆಗೆ ಹೋಗಿ ಮುಟ್ಟಿದ, ಹೊರಗೊಂದು ಕಟ್ಟಿತ್ತು. ಅತ್ತಿ ಕರಿಯಾಕ ಮಾಡಲು ಅದವ್ರು ಬರ್ರಿ ನೀವು ಹೋಗಿ ಕಟ್ಟಿ ಮೇಲೆ ಸುಮ್ಮ ಕೊಟ್ಟು ಎಲ್ಲ ಆರಾಮ್ರಿ, ಯಾಕೆ ಲೇಟ್ ಆಯ್ತ್ರಲ್ಲ ಹಿಂಗ್ಯಾಕ್ರಿ ಒಂದು ಮಾತಾಡೋರ್ಲೆ. ಮಾವು ಬಂದ, ನೀವು ಏನಾಗಿತ್ತು ನೋಡ, ಎಲ್ಲೇದು ಬಂದ್ರಿ? ಆ ಸುರ್ಗಾಡೋದು ಬಂದ್ರಿ ನೀವು? ಇವಾಗ ದೇವ್ ಹಿಡಿದಿದ್ದಂತ ಅತ್ತಿ ಎಡಗಾಲ ಚಪ್ಪಲಿ ತೆಗದ 4 ತಲೆ ಹಾಕಿ ಅವಾಗ ಅವಾಗ ತಲೆ ಜೋರ್ ಲೆಕ್ಕ ಅಂತನ ನೆನಪು ಬರ್ತಾವ. ಇಲ್ಲ ಯಾಕೆ ಹಿಂಗೆ ಮಾಡಿದ್ವಿ, ಹಿಂಗ್ಯಾಕೆ ಕೂತೀರಿ, ಹಿಂಗೆಲ್ಲ ಬರೋದನ್ನ ಘಟನೆ ಆಯಿತು, ಅದಕ್ಕೆ ನಾನು ಪಶ್ಚಾತ್ತಾಪ ಏನು ಮಾತಾಡೋಕ್ಕಾಗತ್ತು. ಅವಾಗ ಅಜ್ಜಿ ಅಂತಳು ಸ್ವಂತ ಬುದ್ಧಿಯಿಂದ ಮಾಡಬೇಕು, ಯಾರೋ ಏನು ಹೇಳ್ತಾರಂತೇಳಿ ಮಾಡಿದ್ರೆ ಹಿಂಗೆಲ್ಲ ಪೆಟ್ಟು ಬೀಳ್ತಾವೆ. ಅದಕ್ಕೆ ನಾವು ಇಲ್ಲಿ ತನಕ ನೀವು ಏನು ಮಾಡಿದ್ದು ಸಾಧನೆ ಎಲ್ಲ ಸುಮ್ಮನೆ ನಾವೇನೋ ನಮ್ಮ ನಡೆ ಎಲ್ಲೇನೋ ಬಾಡ್ದ ಒಂದು ಶಬ್ದ ಯಾರು ಹೇಳೋಣ ಆಫ್ಟರ್ 20 years ಅಂತ ಒಂದು ಲೆಸನ್ ಇರ್ತದೆ, ಅದೇನೋ ನೆನ್ಪಿಟ್ಟಾರ ಅವನು. ಹಂಗೆ ನಮ್ಮ ನಡೆ ಸ್ವಲ್ಪ ನುಡಿಯಿಂದ, ಯಾಕಂದ್ರೆ ಶಿಕ್ಷಣದ ಒಂದು ಸಿದ್ಧಾಂತ ಇದೆ, ಮನುಷ್ಯ ಕಲ್ತದನ್ನ ಎಷ್ಟೆಷ್ಟು % ನೆನ್ಪಿಟ್ಕೊತಾನೆ. ಮನುಷ್ಯ ನೋಡಿದ್ದನ್ನ ಕೇವಲ 20% ನೆನ್ಪಿಟ್ಕೊತಾನೆ. ಎಷ್ಟ ಮಾತನಾಡಿದ್ದನ್ನು ನೀವು ರೇಡಿಯೋ ಕೇಳ್ತಾರೆ ಎಲ್ಲ ನೆನ್ಪಿಡ್ತೀಯ ನೋಡ್ರಿ, ಎಷ್ಟೋ ಹಾಡ ಕೇಳ್ತೀರಿ ಎಲ್ಲ ನೆನಪಿದ್ದು, ಕೇಳಿದ್ರೆ 20% ಅಷ್ಟೇ ನೆನ್ಪಿಡ್ತೀವಿ. ನೋಡಿದ್ದನ್ನ 70% ನೆನ್ಪಿಡ್ತಾರೆ. ಅದಕ್ಕೆ ಮೊಬೈಲ್ ಚಟ ಯಾಕೆ ಬೆಳೀತಂದ್ರೆ ಇದನ್ನು ಕೇಳೋದು ನೋಡೋದು ಎರಡೂ ಆಗ್ತದೆ ಅದ್ರಾಗ. ಆದ್ರೆ ಮಾಡಿದ್ದನ್ನ 90% ನೆನ್ಪಿಟ್ಕೊತಾರೆ. ಅದಕ್ಕೆ ನೀವೆಲ್ಲ ಅದನ್ನ ನಮ್ಮದು ನೋಡಿ ಏನು ಮಾಡಾಕತ್ತಿರ್ಲ, ಅದಕ್ಕಾಗಿ ನೀವು ಭಾಳ ಸಾಧಕರಾಗಿದ್ರಿ. ಒಂದು ಅನಿಸ್ತದ ಸರ್ಕಾರಿ ನೌಕರಿ, ಅನಿಸ್ತದ ಈ ಒಕ್ಕಲ್ತನೆಲ್ಲ ಗೌರ್ಮೆಂಟ್ ಮಾಡಿಬಿಡೋದು, ಸರ್ಕಾರಿ ಮಾಡಿಬಿಡೋದು. ಒಕ್ಕಲ್ತನ ಎಲ್ಲ ಉದ್ಯೋಗಗಳು ಸರ್ಕಾರಿ ಮಾಡ್ಬಿಡೋದು. ಏನು ಮಾಡಕತ್ತಾನೆ? ಸರ್ಕಾರಿ ಕುರಿ ಸಾಕ್ಯಾನ. ಏನು ಮಾಡಕತ್ತಾನೆ? ಎಲ್ಲ ಸರ್ಕಾರಿ ಉದ್ಯೋಗ. ಏನು ಸರ್ಕಾರಿ ಉದ್ಯೋಗ ಏನು ಭಾಳ ಇಲ್ಲ, ನಿಮಗೆ ಯಾವಾಗ ಬೇಕಾದ್ರೆ ರೆಸ್ಟ್ ತಗೋಬೋದು ನೀವು, ಬ್ಯಾಡ ಅಂದ್ರೆ 10 ದಿವಸ. विद्यार्थी आणि विद्यार्थिनी 2003 आणि 4 उशीर झालेला आहे, बराच उशीर झालेला आहे. ನಿಮ್ಮೆಲ್ಲ ಚೇರೆ ಮೇಲೆ न खानसाकते ಲೇಟ್ ಆಗಿದೆ. ಈಗ आपल्या सर्वांना उद्देशून श्री आर. पाटील सर, एस. पाटील सर, आरवी पाटील सर, बेनाडे सर, गड्डे सर आणि सुंदर तुम्हाला मार्गदर्शन केलेलं आहे. सगळ्यांनी सांगितलेलं आहे, मी काय सांगणार आता ನಾ ಏನು ಹೇಳೋದ ಉದ್ದೇಶ ಏನ್ರಿ, ಈ ಕಾರ್ಯಕ್ರಮದ ಉದ್ದೇಶ ಏನು, गेट टुगेदर कशाला करायचं आहे. 20 वर्षानंतर एकत्र आलाय, कशाला आलाय, हा पहिला उत्तर पाहिजे आपल्याला. हे उत्तर शोधण्यासाठीच तर आपण एकत्र आलो. बेनाडे सर सांगितले, बाहुबली कांबळे उत्तम अगदी उदाहरण दिलं की येतोय कशाला आपण, की तुमच्यातल्या काही अडचणी असतील, आर्थिक असतील, कुठल्याही असतील, एज्युकेशन, तुमच्या मुलांना एज्युकेशनच्या काही समस्या असतील, त्या जर तुम्ही एकत्र येऊन कोणाला तरी थोडाफार हातभार लावला, मदत केली, तर नक्कीच तुमच्या या गेट टुगेदरचं सार्थक झाल्यासारखं होईल. कारण हाच तर महत्त्वाचा उद्देश हाच आहे. तुम्ही एकत्र या, एकत्रपणे तुम्ही कॉन्टॅक्टमध्ये राहा. कोणाला नसतात समस्या, सगळ्यांना समस्या असतात, काही अडचणी असतात. तर एकमेकात जर आपण व्हॉट्सअप ग्रुप तुमचा तयार झालायचा आहे, एकमेकांना जर शेअर केला, साहजिकच तुम्हाला कुठल्याही अडचणीमध्ये त्या दुःखातून, त्या संकटातून तुम्ही नक्कीच पार पडू शकता. त्याचबरोबर तुमची मुलं मोबाईलचं वगैरे उदाहरण दिले पहा, तुमच्या मुलांना पण चांगले संस्कार करा. तुम्ही सुद्धा निर्व्यसनी राहा. कृपया प्रत्येक समारंभात आम्ही सुद्धा सांगतो, तंबाखू, गुटखा, दारू या व्यसनापासून कायम दूर राहा. आपलं आयुष्य थोडंसं आहे, छोटंसं आहे. त्या छोट्याशा आयुष्यामध्ये आपण नेहमीच चांगलं काय आपल्याकडून घडलं पाहिजे. कुठलंही काम प्रामाणिक करा, भक्तीने करा, यश नक्की येणार तुम्हाला. पुढच्या आयुष्याला पुन्हा एकदा मी तुम्हाला ಹಾರ್ದಿಕ ಶುಭೇಚ್ಛೆ ದೇತೋ. ಬೆಸ್ಟ್ ಆಫ್ ಲಕ್. ಧನ್ಯವಾದ. ಒಳ್ಳೆ ಮಾರ್ಗವನ್ನು ಹಿಡಿ ಎಂದು ಹೇಳಿದಂತಹ ಅಧ್ಯಕ್ಷರಾದ ಶ್ರೀಯುತ ಎಸ್ ಡಿ ಬೋವಾ ಸರ್ ಇವರಿಗೆ ಧನ್ಯವಾದಗಳು.
ವಿದ್ಯೆಯ ಧಾರೆಯಿಂದ ಶಿಕ್ಷಕರ ನೆನೆದು ಜೊತೆಯಾಗಿ ಸಹಪಾಠಿಗಳ ವಂದಿಸಿ ನೆನಪುಗಳ ಹೊತ್ತು ತಂದ ಯಾತ್ರಿಕರು ನಾವು. ಕಲಿತ ವಿದ್ಯಾಲಯಕ್ಕೆ ಚಿರಋಣಿ ಎಂದೆಂದು ನಾವು ಎಂದು ಹೇಳುತ್ತಾ ಕೊನೆಯದಾಗಿ ವಂದನಾರ್ಪಣೆಯು ನಾವು ಕರೆದ ಕರೆಗೆ ಓಗೊಟ್ಟು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಇಷ್ಟು ಸಮಯ ನಮ್ಮೊಂದಿಗೆ ಅಮೂಲ್ಯವಾದ ವೇಳೆಯನ್ನು ಕಳೆದಂತಹ ಗಣ್ಯರಿಗೆ ಧನ್ಯವಾದವನ್ನು ಹೇಳುವ ಸಮಯ ಬಂದಿದೆ. ಸಿದ್ದೇಶ್ವರ ವಿದ್ಯಾಲಯ ಶಿರಗುಪ್ಪಿ ಇಲ್ಲಿ ಹಮ್ಮೆಕಾಂಡಿಗೆ ಬರುವ 2003 ಮತ್ತು 4ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಗುರುವಂದನ ಮತ್ತು ಸ್ನೇಹ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿರುವ PS ಬುವಾ ಸರ್ ಅವರಿಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಹಾಗೂ ನನ್ನ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಲಂಕರಿಸಿರುವ AR ಪಾಟೀಲ್ ಸರ್ ಅವರಿಗೂ ಈ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವ ಹಿರಿಯ ಗುರುಗಳಾದ ಕೊರ್ಬು ಸರ್ ಅವರಿಗೂ, ಚೌಲಾ ಸರ್ ಅವರಿಗೂ, ಗುರು ಸರ್ ಅವರಿಗೂ, ಪಾಟೀಲ್ ಸರ್ ಅವರಿಗೂ, ಶಾಪೂತ್ ಸರ್ ಅವರಿಗೂ ಎಲ್ಲರಿಗೂ ನನ್ನ ಪರವಾಗಿ ಎಲ್ಲ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ AS ಪಾಟೀಲ್ ಸರ್ ಅವರಿಗೂ, CV ಪಾಟೀಲ್ ಸರ್ ಅವರಿಗೂ, ಸುರೇಶ್ ಗಡಲಟ್ಟಿ ಸರ್ ಅವರಿಗೂ, ರಾವ್ ಸಾಬ್ ಮಕ್ಕಳು ಸರ್ ಅವರಿಗೂ, ಜೈಪಾಲ್ ಸಮಾಜಿ ಸರ್ ಅವರಿಗೂ, SA ಪವಾರ್ ಸರ್ ಅವರಿಗೂ, BP ಕಾರ್ದೇವ್ ಸರ್ ಅವರಿಗೂ, BT ಕರೆಪ್ಪ ಸರ್ ಅವರಿಗೂ, CM ಸಂತೋಷ್ ಸರ್ ಅವರಿಗೂ, AT ಬೆನಾಡ್ ಸರ್ ಅವರಿಗೂ, my dear girls, dear boys, dear teachers, dari toro guruve, Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurave Namaha. History gotta Chamaiya mestre ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು, ಬಾಲವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. History gotta Chamaiya